ಆ ಪಕ್ಷ ಯಾವುದೇ ಕೆಲಸ ಕೊಟ್ಟರು ನಾನು ಆ ಕೆಲಸನ ಮಾಡ್ಕೊಂಡ್ಬಂದಿದ್ದೆ. ಸತೀಶ್ ರೆಡ್ಡಿ ಅವರು ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿಕೊಂಡು ಬಂದಿದ್ದಾರೆ. ಈ ಬಾರಿ ಟಿಕೆಟ್ ನಿಮಗೆ ಕೊಟ್ಟರೆ ಅವ್ರನ್ನ ಮಣಿಸೋದಕ್ಕೆ ಸಾಧ್ಯನಾ? ಕವಿತಾ ರೆಡ್ಡಿ ಗೆಲ್ಬೋದು, ಯಾಕೆ ಗೆಲ್ಲೋಕ್ಕಾಗಲ್ಲ? ಲೀಡರ್ಸು 3 ಬಾರಿ ಗೆದ್ದಿರೋರು ಇದ್ದಾರೆ, 4 ಬಾರಿ ಗೆದ್ದಿರೋರು, 9 ಬಾರಿ ಗೆದ್ದಿರೋರು ಇದ್ದಾರೆ, ಅವರು ಸೋತಿದ್ದಾರೆ. ಎಲ್ಲೋ ಒಂದು ಕಡೆ ಮಹಿಳೆ ಅಂದ್ರೆ ಇನ್ನೂ ಕೂಡ ಕೆಲವೊಂದು ಕಡೆಗಣನೆ ಮಾಡುವಂತ ಅಂಶ ಕಂಡು ಬರ್ತಾ ಇದೆ ಸರ್. ರಾಜಕೀಯವಾಗಿ ಮಹಿಳೆಯರ ಸಬಲೀಕರಣ ಆಗಲೇ ಇಲ್ಲ. ಉಮಾಪತಿ ಅವರಿಗೆ ರೆಡ್ಡಿ ಸಮುದಾಯದ ಟಿಕೆಟ್ ಬೇಡವಾ? ಹಾಗಿದ್ರೆ ಕವಿತಾ ಅವರಿಗೆ ಒಕ್ಕಲಿಗ ಸಮುದಾಯದ ಟಿಕೆಟ್ ಬೇಡವಾ? ಕವಿತಾ ರೆಡ್ಡಿ ಖಂಡಿತ ಜಾತಿ ಆಧಾರವಾಗಿ ನಾನು ಯಾವುದೂ ಮಾಡೋದಿಲ್ಲ. ಟಿಕೆಟ್ ಅನ್ನ ನೀಡಿದ್ರೆ ಯಾವ ಅಂಶವನ್ನ ಮತದಾರರ ಬಳಿ ತೆಗೆದುಕೊಂಡು ಹೋಗ್ತೀರಾ? ಅಕಸ್ಮಾತ್ ನೀಡಲಿಲ್ಲ ಅಂದ್ರೆ ಮುಂದಿನ ನಡೆ ಏನು? ಮತ್ತೆ ಏನೇನು ಸ್ಕೀಮ್ಸ್ ಇದೆ ಅದನ್ನ ಒಳ್ಳೆ ರೀತಿಯಲ್ಲಿ ಅನುಷ್ಠಾನಕ್ಕೆ ತರಬೇಕು, ಕರಪ್ಷನ್ ಮುಕ್ತ ಆಗಬೇಕು. ಟಿಕೆಟ್ ಆಕಾಂಕ್ಷಿ ಅಲ್ಲದೆ ನೀವು ಮಾಡುವಂತ ಕೆಲಸ ಕಾರ್ಯ ಏನಿದೆ? ಇಟ್ಸ್ ನಾಟ್ ಅಬೌಟ್ ಕಾಂಗ್ರೆಸ್, ಇಟ್ಸ್ ಅಬೌಟ್ ಕವಿತಾ ರೆಡ್ಡಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬ್ಲೂಮ್ ಟಿವಿ. ನಾನು ರೂಪಾ ಚಂದ್ರು. ಇನ್ನೇನು ಚುನಾವಣೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ನಡೆಯಬಹುದು. ಅದಕ್ಕೆ ಈಗಾಗಲೇ 3 ಪಕ್ಷಗಳು ಕೂಡ ಬಹಳ ತಯಾರಿಯನ್ನ ನಡೆಸಿಕೊಳ್ತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ರು ಪ್ರತಿಸ್ಪರ್ಧಿಗಳಾಗಿ ವಾಗ್ವಾದವನ್ನ ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಗಮನಿಸೋದಾದ್ರೆ ಕಾಂಗ್ರೆಸ್, ಜೆಡಿಎಸ್ ಹಾಗೆ ಬಿಜೆಪಿ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಕೂಡ ಒಂದಾಗಿದೆ. ಇಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಜಿದ್ದಿನ ಪೈಪೋಟಿ ಏರ್ಪಾಡಾಗಿದೆ. ಮತ್ತೊಂದು ಕಡೆ ಗಮನಿಸೋದೇನಪ್ಪಾ ಅಂತಂದ್ರೆ ಕಾಂಗ್ರೆಸ್ ನಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಬೆಳೀತಾ ಹೋಗಿದೆ. ಅದರಲ್ಲಿ ಪ್ರಮುಖವಾಗಿ ಗಮನಿಸೋದು ಕೆಲವೊಂದಿಷ್ಟು ಹೆಸರನ್ನ ಕೂಡ ನಾವು ನೋಡುವಂತದ್ದಾದ್ರೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಆಗಿರ್ಬೋದು, ಕಾಂಗ್ರೆಸ್ ವಕ್ತಾರಿದಂತ ಕವಿತಾ ರೆಡ್ಡಿ ಅವರಾಗಿರ್ಬೋದು, ಹಾಗೆ ಬ್ಲಾಕ್ ಅಧ್ಯಕ್ಷರಾಗಿದ್ದಂತಹ ವಾಸುದೇವ್ ರೆಡ್ಡಿ ಆಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಜನರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹೀಗೆ ಎಐಸಿಸಿ ಇಂದ ಒಂದು ಕಡೆ ಸಮೀಕ್ಷೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಒಂದು ಸಭೆಯನ್ನ ಕೂಡ ನಡೆಸಲಾಯಿತು. ಆ ಸಭೆಯಲ್ಲಿ ಓರ್ವ ವ್ಯಕ್ತಿ ಅಂದ್ರೆ ಬ್ಲಾಕ್ ಅಧ್ಯಕ್ಷರು ಉಮಾಪತಿ ಅವರ ಹೆಸರನ್ನ ಕೂಗ್ತಾರೆ. ಆ ಸಂದರ್ಭದಲ್ಲಿ ಕವಿತಾ ರೆಡ್ಡಿ ಅವರು ಕೂಡ ಸಿಡಿಮಿಡಿಗೊಳ್ತಾರೆ, ಆಕ್ರೋಶವನ್ನ ಹೊರ ಹಾಕ್ತಾರೆ. ಒಂದು ಕಡೆ ಮಹಿಳಾ ಕೋಟದ ಅಡಿಯಲ್ಲಿ ಅಥವಾ ಹಿರಿತನವನ್ನ ಗಣನೆಗೆ ತೆಗೆದುಕೊಂಡು ತನಗೂ ಒಂದು ಅವಕಾಶವನ್ನ ಕೊಡಿ ಅಂತ ಕವಿತಾ ರೆಡ್ಡಿ ಅವರು ಟಿಕೆಟ್ ಆಕಾಂಕ್ಷಿಯಾಗಿ ಕೂಡ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಇರುವಂತದ್ದು. ಇದು ಒಂದ್ ರೀತಿ ಹೈಕಮಾಂಡ್ಗೂ ಕೂಡ ದೊಡ್ಡ ಸವಾಲಾಗಿದೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಒಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲೂ ಕೂಡ ಉಮಾಪತಿ ಅವರು ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಜಾತಿ ಹೆಸರನ್ನ ಹೇಳಿ ಅಂತ ರೆಡ್ಡಿ ಸಮುದಾಯದವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಯಾಕೆ ಕವಿತಾ ರೆಡ್ಡಿ ಅವರಿಗೆ ಟಿಕೆಟ್ ಅನ್ನ ನೀಡಬೇಕು? ಮತ್ತೊಂದು ಕಡೆ ಈ ವಾದ ವಿವಾದ ಆಕ್ರೋಶದ ನುಡಿಗಳ ಬಗ್ಗೆ ಕವಿತಾ ರೆಡ್ಡಿ ಅವರು ಏನ್ ಹೇಳ್ತಾರೆ? ಇವತ್ತಿನ ನಮ್ಮ ಬ್ಲೂಮ್ ಟಿವಿ ಸಂದರ್ಶನದಲ್ಲಿ ಇದೆಲ್ಲವನ್ನ ಕೂಡ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ. ನಮ್ಮ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೆ ಕಾಂಗ್ರೆಸ್ನ ವಕ್ತಾರೆಯಾಗಿ ಗುರುತಿಸಿಕೊಂಡಿರುವಂತಹ ಕವಿತಾ ರೆಡ್ಡಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಅವರೊಟ್ಟಿಗೆ ಕೆಲವೊಂದಿಷ್ಟು ವಿಷಯಗಳನ್ನ ಕೂಡ ಚರ್ಚೆಯನ್ನ ನಡೆಸ್ತಾ ಹೋಗೋಣ. ಕಾಂಗ್ರೆಸ್ ನಲ್ಲಿ ಮೊಟ್ಟ ಮೊದಲ ಪ್ರಶ್ನೆ ನಾನು ಡೈರೆಕ್ಟ್ ಆಗಿ ನಿಮ್ ಮುಂದೆ ಇಟ್ಬಿಡ್ತೀನಿ. ಕಾಂಗ್ರೆಸ್ ನಲ್ಲಿ ಯಾಕೆ ನಿಮ್ಗೆ ಟಿಕೆಟ್ ಕೊಡಬೇಕು ಅಂತ? ನೋಡಿ, ಕಾಂಗ್ರೆಸ್ನಲ್ಲಿ ಯಾಕೆ ನನಗೆ ಟಿಕೆಟ್ ಕೊಡಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ನಾನು ಪಕ್ಷದ ಕಾರ್ಯಕರ್ತೆ. ಬಹಳ ವರ್ಷಗಳಿಂದ ನಾನು ಸಕ್ರಿಯವಾಗಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲೆಲ್ಲ ಇಡೀ ರಾಜ್ಯದಲ್ಲಿ ನಾನು ಹೋರಾಡಿದ್ದೀನಿ. ಮತ್ತು ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರೂ ಸಹ ನಾನು ಅದನ್ನ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಒಂದು ಡಿಸಿಪ್ಲಿನ್ನಿಂದ ನಾನು ಆ ಕೆಲಸ ಮಾಡ್ಕೊಂಬಂದಿದ್ದೀನಿ. ಯಾವುದೇ ಕೆಲಸ ಕೊಟ್ಟರು ಇದು ಮಾಡಲ್ಲ, ಇದು ನಾನು ಹೋಗಲ್ಲ ಅಂತ ಹೇಳಿಲ್ಲ. ಅಂತ ಯಾವುದೇ ಕೆಲಸ ಕೊಟ್ಟರು ಪಕ್ಷ ಮಾಡ್ಕೊಂಬಂದಿದ್ದೀನಿ. ಮತ್ತು ಸಕ್ರಿಯವಾಗಿ ಈ ಕ್ಷೇತ್ರದಲ್ಲೂ ಸಹ ಗುರುತಿಸ್ಕೊಂಡು ನಾನು ಕೆಲಸ ಮಾಡಿದ್ದೀನಿ. 2018ನಲ್ಲೂ ಸಹ ನಾನು ಇಲ್ಲಿ ಆಕಾಂಕ್ಷಿಯಾಗಿದ್ದೆ. ಆ ಸಂದರ್ಭದಲ್ಲಿ ಬೇರೆಯವ್ರಿಗೆ ಇಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕಾಯಿತು. ಒಂದು OBC ಕಮ್ಯುನಿಟಿಯ ಹೆಣ್ಮಗಳಾದಂಥ ಸುಷ್ಮಾ ರಾಜಗೋಪಾಲ್ ಅವರಿಗೆ ಅವಕಾಶ ಇಲ್ಲಿ ಮಾಡಿಕೊಟ್ರು. ಅವತ್ತು ಸಹ ಮೋಸ್ಟ್ಲಿ ನನಗೆ ನೆಕ್ಸ್ಟ್ ಇನ್ನೊಂದು ಸಲ ಆಪರ್ಚುನಿಟಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಸಕ್ರಿಯವಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಬರೀ ಕ್ಷೇತ್ರದೆಲ್ಲ ಇಲ್ಲಿ ಕ್ಷೇತ್ರದಲ್ಲಿ ಒಂಥರ ವಿಭಿನ್ನವಾದ ಕ್ಷೇತ್ರ. ಎಲ್ಲ ಕಮ್ಯುನಿಟಿಯವರಿದ್ದಾರೆ ಮತ್ತು ಎಲ್ಲ ಒಂದು ವರ್ಗದ ಜನ ಅಂದರೆ ಎಲ್ಲ ಕ್ಲಾಸಿನ ಜನರು ಇಲ್ಲಿರಬೇಕಾದ್ರೆ ಸೊ ಅವ್ರ ಜೊತೆ ಸ್ಪಂದಿಸ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಇವತ್ತು ಮಾಧ್ಯಮದವರಿಗೆ ನಾನು ಬಹಳ
ಪರಿಚಯ. ಯಾವುದೇ ಒಂದು ಡಿಬೇಟ್ ಇರಲಿ, ಇಂಥ ಡಿಬೇಟ್ಗೆ ಹೋಗಲ್ಲ, ಇಂಥ ವಿಷಯಕ್ಕೆ ಹೋಗಲ್ಲ, ಇಂಥ ಒಂದು ಚರ್ಚೆಗೆ ಹೋಗಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಪಕ್ಷ ಏನೇ ಹೇಳಿದ್ರು ಅದನ್ನ ಮಾಡ್ಕೊಂಬಂದಿದ್ದೀನಿ. ಜನರಲ್ ಸೆಕ್ರೆಟರಿ ಆಗಿ ಎಲ್ಲಿ ಹಾಕಿದ್ರು ಹೋಗಿದ್ದೀನಿ. ಆಲ್ಮೋಸ್ಟ್ ಅಬೌಟ್ 8-9 ಜಿಲ್ಲೆಗಳಲ್ಲಿ ನನಗೆ ಇನ್ಚಾರ್ಜ್ ಹಾಕಿದ್ರು. ಅದು ಪ್ರಜಾಧ್ವನಿ ಇದು ಇರ್ಬೋದು, ಅಥವಾ ಪ್ರತಿಜ್ಞಾ ದಿನದಿಂದ ಇರ್ಬೋದು, ಅಥವಾ ಕ್ಯಾಂಪೇನ್ ಕಮಿಟಿಯಿಂದ 2018ನಲ್ಲಿ ಇರ್ಬೋದು, 2 ಡಿಸ್ಟ್ರಿಕ್ಟ್ ಹಾಕಿದ್ರು. ಸೊ ಯಾವುದೇ ಮತ್ತು ಡಿಜಿಟಲ್ ಮೆಂಬರ್ಶಿಪ್ ಬಂದಾಗ ಇಡೀ ಚಿತ್ರದುರ್ಗ ಜಿಲ್ಲೆಯ ಒಂದು ಜವಾಬ್ದಾರಿ ನನಗೆ ಕೊಟ್ಟಿದ್ದರು. ಅದಾದಮೇಲೆ ಹರಪನಹಳ್ಳಿ, ಹರಿಹರದ ಇನ್ಚಾರ್ಜಾಗಿ ಕೊಟ್ಟಿದ್ದಾರೆ. ಸೊ ಎಲ್ಲಿ ಕೆಲಸ, ಎಲ್ಲಿ ಯಾವ ಪಕ್ಷ ಯಾವುದೇ ಕೆಲಸ ಕೊಟ್ಟರು ನಾನು ಆ ಕೆಲಸನ ಮಾಡ್ಕೊಂಬಂದಿದ್ದೀನಿ. ಆಸ್ ಅ ಕಾಂಗ್ರೆಸ್ ವುಮನ್, ಆಸ್ ಅ ಐಡಿಯಾಲಜಿಕಲಿ ಕಮಿಟೆಡ್ ಪರ್ಸನ್. ಈ ಅರ್ಹತೆಯನ್ನು ಇಟ್ಕೊಂಡು ನೀವು ಕಾಂಗ್ರೆಸ್ನಲ್ಲಿ ಅಬ್ಸಲ್ಯೂಟ್ಲಿ. ಮತ್ತು ಅದು ಅದಕ್ಕಿಂತ ಮುಖ್ಯವಾಗಿ ನನ್ನ ಒಂದು ಹೋರಾಟ ಯಾವಾಗಲೂ ಇದ್ದಿದ್ದು ಹೆಣ್ಮಕ್ಳಿಗೆ ಅಧಿಕವಾಗಿ ಟಿಕೆಟ್ಸ್ ಕೊಡಬೇಕು ಅಂತ ಹೇಳಿಬಿಟ್ಟು. ಸೊ ಆ ನಿಟ್ಟಿನಲ್ಲಿ ಇದು ಬಹಳಷ್ಟು ಮಂದಿ ಫಸ್ಟ್ ಟೈಮು ನನಗೆ ಒಂದು ಖುಷಿ ಆಗುತ್ತೆ. ಏನಂದರೆ 108-109 ಜನ ಹೆಣ್ಮಕ್ಳು ಈ ಸಲ ನಮ್ಮ ಪಕ್ಷದಲ್ಲಿ ಟಿಕೆಟ್ ಕೇಳಿದ್ದಾರೆ. ಸೊ ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಥಿಂಗ್. ಅಂದರೆ ಒಂದು ಆಸೆ ಇದೆ, ಎವ್ರಿಬಡಿ ಹ್ಯಾಸ್ ಆಸ್ಪಿರೇಷನ್ಸ್ ಇದೆ ಅಂತ ಒಂದು ಸೂಚನೆ ಅದು. ಸೊ ಹೋದ ಸಲ ಒಂದು 15 ಜನಕ್ಕೆ ಟಿಕೆಟ್ ಕೊಟ್ಟಿದ್ರು. ಈ ಸಲ ನಮ್ಮ ಒಂದು ಪ್ರಸ್ತಾಪ ಇಟ್ಟಿದ್ದೀವಿ, ನಾವು ಹೆಚ್ಚಾಗಿ ಹೆಣ್ಮಕ್ಳಿಗೆ ಟಿಕೆಟ್ ಕೊಡಬೇಕು ಅಂತ. ಸೊ ನನ್ನ ಕೋಟ ಎಷ್ಟು ಮೆರಿಟ್ ಮೇಲೆ ಕೇಳ್ತಾ ಇದ್ದೀನಿ, ಪಕ್ಷದ ಕಾರ್ಯಕರ್ತೆಯಾಗಿ ಕೇಳ್ತಾ ಇದ್ದೀನಿ, ಐಡಿಯಾಲಜಿಯಾಗಿ ಕೇಳ್ತಾ ಇದ್ದೀನಿ, ಮಹಿಳಾ ಕೋಟಾನಲ್ಲಿ ಕೇಳ್ತಾ ಇದ್ದೀನಿ. ನಾನು ಬಹಳ ಕ್ಲಿಯರ್ ಆಗಿದ್ದೀನಿ. ಸೊ ನನ್ನ ಒಂದು ಈ 4 ಪಾಯಿಂಟ್ಸ್ ಅಜೆಂಡಾ ಅಷ್ಟೇ ನಂದಿರೋದು. ಓಕೆ, ಕವಿತಾ ರೆಡ್ಡಿ ಅವರು ಡಿಸಿಪ್ಲಿನ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಟಿಕೆಟ್ ಕೇಳುವ ವಿಚಾರವಾಗಿ ನನಗೆ ಮಹಿಳಾ ಕೋಟಾದಡಿ ಬೇಕೇ ಬೇಕು ಅಂತ. ಒಂದು ಕಡೆ 2008ರಿಂದ ಇಲ್ಲಿವರೆಗೂ ಅಂದ್ರೆ ಸತತ 15 ವರ್ಷಗಳ ಕಾಲ ಮೇಡಮ್ ಸತೀಶ್ ರೆಡ್ಡಿ ಅವರು ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿಕೊಂಡು ಬಂದಿದ್ದಾರೆ. ನಿಮ್ಮ ಪಕ್ಷದಿಂದ ಸಾಕಷ್ಟು ಜನ ಪ್ರಬಲ ಆಕಾಂಕ್ಷಿಗಳನ್ನ ಹಾಕಿದ್ರು ಕೂಡ ಸೋಲಿಸೋದಕ್ಕೆ ಆಗ್ತಾ ಇಲ್ಲ. ಈ ಬಾರಿ ಟಿಕೆಟ್ ನಿಮಗೆ ಕೊಟ್ಟರೆ ಅವ್ರನ್ನ ಮಣಿಸೋದಕ್ಕೆ ಸಾಧ್ಯನಾ? ಖಂಡಿತ. ಈಗ ನನ್ನ ಒಂದು ವಿಚಾರ ಏನಂದರೆ, ಅವರು 3 ಬಾರಿ ಗೆದ್ದಿರ್ಬೋದು. ಬಹಳಷ್ಟು ಲೀಡರ್ಸು 3 ಬಾರಿ ಗೆದ್ದಿರೋರು ಇದ್ದಾರೆ, 4 ಬಾರಿ ಗೆದ್ದಿರೋರು, 9 ಬಾರಿ ಗೆದ್ದಿರೋರು ಇದ್ದಾರೆ, ಅವರು ಸೋತಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಒಂದು ಹ್ಯೂಜ್ ಇನ್ಕಂಬೆನ್ಸಿ ಇದೆ. ಮತ್ತು ಅವ್ರ ಬಗ್ಗೆ ಓದ್ಸಲಿನೂ ಸ್ವಲ್ಪ ಅವ್ರಿಗೆ ನೆಗೆಟಿವ್ ಇತ್ತು. ಅದಕ್ಕೆ ಮುಂಚೆನೂ 2013ನಲ್ಲಿ ನಮಗೊಂದು ಒಳ್ಳೆ ಅವಕಾಶ ಇತ್ತು. ಸೊ ಒಂದು ವೇವ್ ಇತ್ತು, ಬಟ್ ಓಡಿಸೋವಾಗ ಸ್ವಲ್ಪ ಸ್ಪ್ಲಿಟ್ ಆಯಿತು. ಸೊ ಹಾಗಾಗಿ ಅವರೇನು ಅಂಥ ಒಂದು ಅದ್ಭುತವಾದ ಕೆಲಸ ಮಾಡ್ಕೊಂಬಂದು ಇಲ್ಲಿ ಗೆಲ್ತಾ ಇಲ್ಲ. ಇದು ಸ್ವಲ್ಪ BJP ಹೋಲ್ಡ್ ಇದೆ ಇದರಲ್ಲಿ. ಯಾಕಂದರೆ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಾನು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತೀನಿ. ಒಂದು ಅಸೆಂಬ್ಲಿನಲ್ಲಿರ್ಬೋದು ಅಥವಾ ಪಾರ್ಲಿಮೆಂಟ್ ಇರ್ಬೋದು, BBMP ಎಲೆಕ್ಷನಲ್ಲಿ ಸತತವಾಗಿ ಅದು BJP ಸ್ವಲ್ಪ ಸ್ಟ್ರಾಂಗ್ ಆಗಿ ಪರ್ಫಾರ್ಮೆನ್ಸ್ ಇದೆ. ಬಟ್ ಇವಾಗಿನ ಒಂದು ವಿಚಾರ ಬಂದಾಗ ಭಾಳಷ್ಟು ಆ್ಯಂಟಿ ಇನ್ಕಂಬೆನ್ಸ್ ಇದೆ. 15 ವರ್ಷ ನೋಡಿದ್ದೀವಿ, ಸಾಕು. ಸೊ ಇನ್ನು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ಒಂದು ಒಳ್ಳೆ ಅಭ್ಯರ್ಥಿಗೆ ಮಾಡಿಕೊಡ್ಬೇಕು, ನಾನ್ ಕರಪ್ಟ್ಗೆ ಮಾಡಿಕೊಡ್ಬೇಕು, ನಮ್ಮಂಥವ್ರ ಒಂದು ಆರ್ಡಿನರಿ ಪರ್ಸನ್ ಅಂತ ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಅದೆಲ್ಲ ಒಂದು ಕಡೆ ಒಂದು ಒಪಿನಿಯನ್ ಇದೆ. ಸೊ ಆ ಒಪಿನಿಯನ್ ತಕ್ಕನಾಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸತೀಶ್ ರೆಡ್ಡಿ ಅವರು ಈಗಾಗಲೇ ಮುಖ್ಯ ಸಚೇತಕರಾಗಿ ಗುರುತಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಪ್ರಬಲ ಮುಖಂಡರಾಗಿ ಗುರುತಿಸಿಕೊಂಡಿದ್ದಾರೆ. ಸಾಕಷ್ಟು ಬಲಾಢ್ಯವನ್ನ ಹೊಂದಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಮೇಡಮ್. ಒಬ್ಬ ಮಹಿಳೆಯಾಗಿ ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತೀರಾ ನೀವು? ಮಹಿಳೆ ಆದರೆ ಏನು ಫೈಟ್ ಮಾಡೋಕ್ಕಾಗಲ್ಲ ಅಂತನಾ? ಸೊ ಅಲ್ಲ, ಇದು ಪಾಲಿಟಿಕ್ಸ್ನಲ್ಲಿ ನನ್ನ ಪ್ರಕಾರ ಒಂದು ರೀತಿಯಲ್ಲಿ ನಾವು ದಿಸ್ ಇಸ್ ಒನ್ ಆಫ್ ದ ರೀಸನ್ ನಾವು ಯಾಕೆ ರಿಸರ್ವೇಷನ್ಗೆ ಫೈಟ್ ಮಾಡ್ತೀವಿ ಅಂದರೆ, ಈ ಥರ ಒಂದು ಪ್ರಶ್ನೆಗಳಿಗೆ ನಮಗೆ ಮಾಡಿ ಮುಜುಗರ ಮಾಡ್ತಾರೆ. ಮೀಡಿಯಾವರು ಮಾಡ್ತಾರೆ, ಜನರು ಮಾಡ್ತಾರೆ, ಮತ್ತು ಪಕ್ಷದಲ್ಲೂ ಇದು ಒಳಗಡೆನೂ ಈ ಥರ ಪ್ರಶ್ನೆಗಳು ಬರುತ್ತೆ. ಇವ್ರ ಮೇಲೆ ಫೈಟ್ ಮಾಡೋಕ್ಕಾಗತ್ತಾ? ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ ವೈ ವಿ ಡಿಮಾಂಡ್ ರಿಸರ್ವೇಷನ್ ಇದ್ದರೆ ನಮ್ಗೆ ಈ ಥರ ಮುಜುಗರದ ಪ್ರಶ್ನೆಗಳು ಬರ್ತಾ ಇರಲಿಲ್ಲ. ಸೊ ಇದು ಒಂದು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂದರೆ ಇಟ್ ಈಸ್ ಮಹಿಳಾ ಅಥವಾ ಇದು ಗಂಡಸು ಅಥವಾ ಹೆಂಗಸಿನ ವಿಚಾರ ಅಲ್ಲ, ಅಲ್ಲಿ ಇನ್ಕಂಬೆನ್ಸಿ ಇದೆ. ನೀವು ಯೋಚನೆ ಮಾಡ್ಬೋದು, ಒಂದು ಮಹಿಳೆಯರಿಗೆ ಕೊಟ್ಟು ಈಗಾಗಲೇ ಈ ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಆ್ಯಂಡ್ ಈ ಕ್ಷೇತ್ರದಲ್ಲಿ ಒಂಥರ ಗುಂಡಾಗರ್ದಿ ಆಗೋಗ್ಬಿಟ್ಟಿದೆ. ಮೇ ಬಿ ಒಂದು ಮಹಿಳೆಯರಿಗೆ ಕೊಟ್ಟರೆ ಅದೊಂದು ಬದಲಾವಣೆ ಬರ್ಬೋದು. 50% ಮಹಿಳೆಯರಿದ್ದಾರೆ ಇಲ್ಲಿ. ಅವರ ಒಂದು ಸಪೋರ್ಟಿಂದ ಕವಿತಾ ರೆಡ್ಡಿ ಗೆಲ್ಬೋದು. ಯಾಕೆ ಗೆಲ್ಲೋಕ್ಕಾಗೋಲ್ಲ? ಭಾಳಷ್ಟು ಮಹಿಳೆಯರಿಗೆ ಸಪೋರ್ಟ್ ಮಾಡ್ತಾರೆ. ಹೌದಪ್ಪ, ನಮ್ಮ ಧ್ವನಿ ಅಸೆಂಬ್ಲಿನಲ್ಲಿಲ್ಲ, ಕವಿತಾ ರೆಡ್ಡಿ ಅಂತವ್ರು ಹೋದರೆ ನಮ್ಮ ಧ್ವನಿ ಆಗ್ತಾರೆ ಅಂತ ಮಹಿಳೆಯರು ನಮ್ಗೆ ಸಪೋರ್ಟ್ ಮಾಡೋದು. ಭಾಳಷ್ಟು ಗಂಡಸರು ಯೋಚನೆ ಮಾಡ್ತಾರೆ, ಹೌದು ನಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ಒಂದು ಪ್ರಾತಿನಿಧ್ಯ ಸಿಗಬೇಕು ಅಂದರೆ ಇಂಥ ಹೆಣ್ಮಕ್ಳು ಅಸೆಂಬ್ಲಿ ಹೋಗ್ಬೇಕು ಅಂತ ಅವ್ರಿಗೂ ಅನಿಸಿಕೆ ಇರುತ್ತೆ. ಸೊ ಆ ಒಂದು ಬಲದ ಮೇಲೆ ನಾನು ಕೇಳ್ತಾ ಇದ್ದೀನಿ ಹೊರತು ಬೇರೆ ಯಾವ ಬಲದ ಮೇಲೂ ಕೇಳ್ತಾ ಇದ್ದೀನಿ. ಕವಿತಾ ರೆಡ್ಡಿ ಅವ್ರ ಬಗ್ಗೆ ನಮಗೆ ಗೊತ್ತಿದೆ, ಹೋರಾಟಗಾರ್ತಿ ಕೂಡ, ಹಾಗೆ ಮುಂಚೂಣಿಯಲ್ಲಿರುವ ನಾಯಕಿ ಕೂಡ. ಯಾಕೆ ಈ ಪ್ರಶ್ನೆ ನಿಮ್ಮ ಹತ್ರ ಇಟ್ಟೆ ಅಂದ್ರೆ, ಹಿಂದೆ ನಾವು ಮಹಿಳೆಯನ್ನ ನೋಡೋದಾದ್ರೆ ಕೇವಲ 4 ಗೋಡೆಗೆ ಮಾತ್ರ ಸೀಮಿತವಾಗಿಲ್ಲ. ಆದ್ರೆ ಈಗ ಅದು ಯಾವುದೂ ಇಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಮಹಿಳೆ ಅಂದ್ರೆ ಇನ್ನೂ ಕೂಡ ಕೆಲವೊಂದು ಕಡೆಗಣನೆ ಮಾಡುವಂತ ಅಂಶ ಕಂಡು ಬರ್ತಾ ಇದೆ ಸರ್. ಮೇಡಮ್, ಆ ಹಿನ್ನೆಲೆಯಲ್ಲಿ ನಿಮ್ಮ ಹತ್ರ ಹೇಳಿದ್ದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳ್ತಾ ಇರೋದು, ಮಹಿಳೆಯರಿಗೆ
ಮಹಿಳೆಯರಿಗೆ ನೀವು ಎಕನಾಮಿಕ್ ಇದು ಫ್ರೀಡಮ್ ಕೊಟ್ಟು ಬಂದಿರ್ಬೋದು, ಅಥವಾ ಎಕನಾಮಿಕಲಿ ಸ್ಟೇಬಲ್ ಆಗಿರ್ಬೋದು, ಎಜುಕೇಷ್ನಲಿ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ. ಇವನ್ ಈಗ ಬರೀ ಪೊಲೀಸ್ ಆಫೀಸರ್ಸ್ ಎಲ್ಲ ಇವನ್ ಯುದ್ಧದಲ್ಲೂ ಇವತ್ತು ಅವರು ಫ್ರಂಟ್ ಲೈನ್ನಲ್ಲಿದ್ದಾರೆ, ಇದು ಫೈಟರ್ ಪೈಲಟ್ಸ್ ಆಗಿದ್ದಾರೆ. ಅದೆಲ್ಲ ಒಂದು ಕಡೆ ಇದ್ದರೆ ರಾಜಕೀಯವಾಗಿ ಮಹಿಳೆಯರ ಸಬಲೀಕರಣ ಆಗಲೇ ಇಲ್ಲ. ಪೊಲಿಟಿಕಲ್ ಎಂಪವರ್ಮೆಂಟ್ ಏನು ಹೇಳ್ತೀವಿ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಂಪವರ್ಮೆಂಟ್. ಯಾಕಂದರೆ ಪೊಲಿಟಿಕ್ಸ್ ಅನ್ನೋದು ಇಂಜಿನ್ ಆಫ್ ಚೇಂಜ್. ನನ್ನ ಪ್ರಕಾರ ಏನೇ ಬದಲಾವಣೆ ಈ ದೇಶದಲ್ಲಿ ಏನೇ ಬದಲಾವಣೆ ಮಾಡಬೇಕು ಅಂದ್ರೂ ಅದು ಪಾಲಿಟಿಕ್ಸ್ ಮೂಲಕನೇ ಆಗಬೇಕು. ಸೊ ಅಲ್ಲಿ ಆ ಒಂದರಲ್ಲಿ ಹೆಣ್ಮಕ್ಳಿಲ್ಲ ಅಂದರೆ ನಿಮ್ಮದು 50% ರೆಪ್ರೆಸೆಂಟೇಷನ್, ನಿಮ್ಮ ದೇಶದಲ್ಲಿರುವಂಥ ನಿಮ್ಮ ರಾಜ್ಯದಲ್ಲಿರುವಂಥ 50% ಹೆಣ್ಮಕ್ಳ ರೆಪ್ರೆಸೆಂಟೇಷನ್ ಇಲ್ಲ ಅಂದರೆ ಮತ್ತು ಯಾವ ಥರ ಲಾ ಮೇಕಿಂಗ್ ಪ್ರೊಸೆಸ್ ಆಗುತ್ತೆ, ಯಾವ ಥರ ಇದು ರಿಯಲಿ ಎಂಪವರ್ಮೆಂಟ್ ಆಗುತ್ತೆ. ಉದಾಹರಣೆಗೆ ತಗೊಳ್ಳಿ, BBMP ಎಲೆಕ್ಷನ್ಸ್ನಲ್ಲಿ ನೋಡ್ತೀರಾ, ಇದು ಓದ್ಸಲಿ ನಡೆದಾಗ ಭಾಳಷ್ಟು ಮಹಿಳೆಯರು, ಎಕ್ಸ್ಟ್ರಾ ನಂಬರ್ಸ್ ಆಫ್ ಮಹಿಳೆಯರು ಜನರಲ್ ಸೀಟ್ನಲ್ಲಿ ಕಂಟೆಸ್ಟ್ ಮಾಡಿದರು. ಇಲ್ಲಿವರೆಗೂ ನೀವು ಅವ್ರಿಗೆ ಅವಕಾಶ ಕೊಡಲ್ವೋ. ಇದು ಮೇಯರ್ ಪದ್ಮಾವತಿ ಅಂತವರು ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಅವಕಾಶಗಳಿದ್ದಾಗ ಮಾತ್ರ ಮಹಿಳೆಯರಿಗೆ ಮುಂದೆ ಬರೋದಕ್ಕೆ ಸಾಧ್ಯ ಇದೆ. ಮತ್ತು ಇದು ಪ್ರತಿ ಸಲ ನಾವು ಮಹಿಳೆಯರು ಟಿಕೆಟ್ ವಿನ್ನಬಿಲಿಟಿ ಇಲ್ಲ, ವಿನ್ನಬಿಲಿಟಿ ಗಂಡಸರಿಗೂ ಇಲ್ಲ. ಇದೆ 224 ಕ್ಷೇತ್ರಗಳಲ್ಲೂ ಸಹ ಗಂಡಸರಿಗೆ ಕೊಟ್ಬಿಟ್ರೆ ಎಲ್ಲರೂ ಗೆದ್ಕೊಂಡ್ಬರ್ತಾರೆ? ಖಂಡಿತ ಇಲ್ಲ. ಸೊ ಹಾಗಾಗಿ ವಿನ್ನಬಿಲಿಟಿ ಅನ್ನೋದು ಬರೀ ಹೆಣ್ಮಕ್ಳ ಮೇಲೆ ನೀವು ಹೇರಿಕೆ ಮಾಡ್ತೀರಾ ಹೊರತು ಅದನ್ನು ಎಲ್ಲರಿಗೂ ಹಾಕಬೇಕಲ್ವ, ಅದು ಕ್ರೈಟೀರಿಯಾ ಹಾಕಬೇಕಲ್ಲ. ಆ ಕ್ರೈಟೀರಿಯಾ ಬರೀ ಹೆಣ್ಮಕ್ಳಿಗೆ ಪ್ರತಿ ಸಲ. ಈಗ ನೋಡಿ, ನೀವು ಪರ್ಸೆಂಟೇಜ್ ತೊಗೊಂಡ್ರೆ ನಾವೇನು ದೂರ ಇಲ್ಲ. ವಿನ್ನಿಂಗ್ ಪರ್ಸೆಂಟೇಜ್ನಲ್ಲಿ ಮಹಿಳೆಯರಿಗೆ ಎಷ್ಟು ಸೀಟ್ಸ್ ಕೊಟ್ಟಿರ್ತೀರೋ, ಗಂಡಸರಿಗೆ ಎಷ್ಟು ಸೀಟ್ಸ್ ಕೊಟ್ಟಿದ್ರು, ಅದರಲ್ಲಿ ಪರ್ಸೆಂಟೇಜ್ನಲ್ಲಿ ಅಷ್ಟೇನು ಭಾರಿ ವ್ಯತ್ಯಾಸ ಏನಿಲ್ಲ. ಸೊ ಹಾಗಿರಬೇಕಾದ್ರೆ ವಿನ್ನಬಿಲಿಟಿ ಕ್ರೈಟೀರಿಯಾ ಬರೀ ಹೆಣ್ಮಕ್ಳಿಗೆ ಯಾಕೆ ಅನ್ವಯ ಆಗುತ್ತೆ, ಗಂಡಸರಿಗೆ ಯಾಕೆ ಅನ್ವಯ ಆಗೋದಿಲ್ಲ ಅಂತ ಪ್ರಶ್ನೆಗಳು, ಬಹಳಷ್ಟು ಪ್ರಶ್ನೆಗಳು ಬರುತ್ತೆ. ಓಕೆ ಮ್ಯಾಮ್, ಈಗ ನೀವು ಕಳೆದ ಬಾರಿ ಚುನಾವಣೆ ಬಗ್ಗೆ ಕೂಡ ಮಾತನಾಡಿದ್ರಿ. ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಈ ಕ್ಷೇತ್ರದಲ್ಲಿ ಒಂದು ಟಿಕೆಟ್ ಅನ್ನ ಕೂಡ ನೀಡಿದ್ರಿ. ಬಂಗಾರ ತಟ್ಟೆಯಲ್ಲಿ ಇಟ್ಬಿಟ್ಟು ಅವರನ್ನ ಬಿಜೆಪಿಗೆ ಒಪ್ಪಿಸ್ಬಿಟ್ರು ಅಂತ ಅನ್ಸ್ಬಿಡುತ್ತಾ ಇಲ್ಲ ಒಂದ್ ಕಡೆ ನಿಮಗೆ? ಇಲ್ಲ, ನಾನು ಆ ಥರ ಅದನ್ನು ಅನಿಸೋದಿಲ್ಲ. ಅವ್ರಿಗೆ ಒಂದು ಒಳ್ಳೆ, ಸುಷ್ಮಾ ಅವ್ರಿಗೆ ಒಂದು ಅವಕಾಶ ಸಿಕ್ತು. ಅವರು OBC ಕಮ್ಯುನಿಟಿಯಿಂದ ಅವರು ಮದುವೆ ಆಗಿರೋದು ರೆಡ್ಡಿ ಕಮ್ಯುನಿಟಿಯಲ್ಲಿ, ಮತ್ತು ಅವ್ರಿಗೆ ಒಂದು OBC ಕಮ್ಯುನಿಟಿಗೆ ಒಂದು ಕೊಡಬೇಕು ಒಂದು ಅವಕಾಶ ಸಿಕ್ತು. ಬಟ್ ಅವ್ರಿಗೆ ಇಷ್ಟ ಇರಲಿಲ್ಲ, ಖಂಡಿತ ಅವ್ರಿಗೆ ಇಷ್ಟ ಇರಲಿಲ್ಲ. ಬಟ್ ಎಲ್ಲೋ ಒಂದು ಅವಕಾಶ ಸಿಕ್ತು ಅವ್ರಿಗೆ ಒಂದು ಪ್ರೋಟೋಕಾಲ್ ಸಿಕ್ತು, ಮತ್ತು ಅವ್ರಿಗೆ ನೆಕ್ಸ್ಟ್ ಒಂದು ಇದಕ್ಕೆ ಒಂದು ಅವಕಾಶ ಸಿಕ್ತು. ಬಟ್ ಏನು ಅದನ್ನು ಚರ್ಚೆ ಮಾಡಲಿಕ್ಕೆ ಆಗೋಲ್ಲ. ಯಾವ ಕಾರಣದಿಂದ ಕೊಟ್ಟರು, ಯಾಕೆ ಕೊಟ್ಟರು ಅಂತ ಹೇಳೋದಕ್ಕೆ ನನಗೆ ಗೊತ್ತಿಲ್ಲ. ಬಿಕಾಸ್ ಏನು ಹಿನ್ನೆಲೆ ಏನು ನಡೆದಿದೆ ಗೊತ್ತಿಲ್ಲ. ಬಟ್ ಅವ್ರಿಗೆ ಒಂದು ಅವಕಾಶ ಸಿಕ್ತು, ನಾನು ಅದು ಖುಷಿ ಪಡ್ತೀನಿ. ನಾನು ಸಹ ಇದು ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದಾಗ ನನಗೆ ಪರ್ಸ್ನಲಿ ಫೋನ್ ಬಂತು ಡೆಲ್ಲಿಯಿಂದ, ಈ ಥರ ಸುಷ್ಮಾ ಅವ್ರಿಗೆ ಕೊಡ್ತಾ ಇದ್ದೀವಿ, ನೀವೆಲ್ಲೂ ಬೇರೆ ಪಕ್ಷಕ್ಕೆ ಹೋಗಬೇಡಿ ಅಂದಾಗ ನಾನು ಇಮಿಡಿಯೇಟ್ಲಿ ನಮ್ಮ ಭಾರತಿ ಶಂಕರ್ ಅಂತ ನಮ್ಮ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇದನ್ನ ಡಿಪಾರ್ಟ್ಮೆಂಟ್ ಚೇರ್ಮನ್ ಅವ್ರಿಗೆ ಫೋನ್ ಮಾಡಿ, ಭಾರತಿ ಅಕ್ಕ, ಹೆಣ್ಮಗಳಿಗೊಬ್ರಿಗೆ ಟಿಕೆಟ್ ಸಿಗ್ತಾ ಇದೆ, ದಯವಿಟ್ಟು ಅವ್ರು ಬೇಡ ಅಂತ ಹೇಳಬೇಡಿ ಅಂತ ನಾನೇ ಹೇಳಿದೆ. ಸೊ ಯಾಕಂದರೆ ಬಹಳ ಕಷ್ಟ ಹೆಣ್ಮಕ್ಳಿಗೆ ಟಿಕೆಟ್ ಸಿಗೋದು, ಅದು ಎಸ್ಪೆಷಲಿ ನಮ್ಮ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ. ಇಟ್ಸ್ ನಾಟ್ ಜಸ್ಟ್ ಒನ್ ಪಾರ್ಟಿ, ಅಕ್ರಾಸ್ ಪಾರ್ಟಿ ಲೈನ್ಸು. ಇಟ್ಸ್ ಎ ವೆರಿ ಟಫ್ ಥಿಂಗ್. ಸಿಕ್ಕಿದ್ರೆ ಅದನ್ನು ಉಪಯೋಗಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಮೇಡಮ್, ಮತ್ತೊಂದು ಪ್ರಬಲವಾಗಿ ಕೇಳಿ ಬರ್ತಾ ಇರುವಂತದ್ದು, ಈ ಕ್ಷೇತ್ರದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ, ಅದರಿಂದ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸೋಲ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ? ನಾನು ಅದ್ರ ಮೇಲೆ ಚರ್ಚೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅಂಟಿಲ್ ಅನ್ಲೆಸ್ ಇಸ್ ನಾಟ್ ಫೌಂಡ್, ಅದು ಬರೀ ರೂಮರ್ಸ್ ಆಗಿರುತ್ತೆ. ಸೊ ನನಗೆ ಅಂಥ ಒಂದು ಯಾವುದು ಪ್ರೂಫ್ ಇಲ್ಲ, ನಾನು ಪ್ರೂಫ್ ಇಲ್ಲದೆ ಹೆಂಗೆ ಮಾತಾಡಲಿ? ಸೊ ಐ ಥಿಂಕ್ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಅಂತ ಹೇಳೋದು ಇದ್ರೂ ಇರ್ಬೋದು, ಬಟ್ ಅದಕ್ಕೆ ಪ್ರೂಫ್ ಇಲ್ಲ. ಹೌ ಡು ಯು ಡಿಫೈನ್ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಬಟ್ ನಾವು ಶ್ರಮಪಟ್ಟು ಕೆಲಸ ಮಾಡಬೇಕು. ನನ್ನ ಪ್ರಕಾರ ಏನಾಗುತ್ತೆ ಅಂದರೆ, ನಾನು ಜಾರ್ಜ್ ಅವರ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅವರು ಒಂದ್ಸಲಿ ಹೋಮ್ ಮಿನಿಸ್ಟರ್ ಆದಾಗ ನಮ್ಮ ಕುಪೇಂದ್ರ ರೆಡ್ಡಿ ಅವ್ರ ಮನೆಗೆ ಬಂದಿದ್ರು. ಇಲ್ಲೇ ಅದು ಒಂದು ಸ್ಟೇಷನ್ ಇನಾಗ್ರೇಷನ್ಗೆ ಬಂದಿದ್ದರು. ಅದಾದಮೇಲೆ ಊಟಕ್ಕೆ ಕುಪೇಂದ್ರ ರೆಡ್ಡಿ ಅವ್ರ ಮನೆಗೆ ಬಂದಿದ್ದರು. ಸೊ ಆಗಿನ ಒಂದು ಅಭ್ಯರ್ಥಿ ಆಗಿದ್ದಂಥ ಇವರು ಡಿಫಿಟೆಡ್ ಕ್ಯಾಂಡಿಡೇಟ್ ನಾಗಭೂಷಣ್ ಅವರು ಕೂತ್ಕೊಂಡಿದ್ದು ಊಟಕ್ಕೆ. ಇಲ್ಲ ಅಣ್ಣ, ಬಹಳಷ್ಟು ಸತೀಶ್ ರೆಡ್ಡಿ ಅವರು ಬಹಳಷ್ಟು ಫೇಕ್ ವೋಟರ್ಸ್ನ ಆ್ಯಡ್ ಮಾಡಿಬಿಟ್ಟಿದ್ರೆ ಭಾಳ ಕಷ್ಟ ಆಗುತ್ತೆ, ಅದೇ ಒಂದು 20,000 ನಾವು ವೋಟ್ ಕಳ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ಜಾರ್ಜ್ ಅವರು ಒಂದು ಮಾತು ಹೇಳಿದ್ರು, ನೀವೇನು ಮಾಡ್ತಾಯಿದ್ದೀರಾ, ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸು ಮನೆ ತಲುಪಿ ಅದು ಯಾವುದಾದ್ರು ವೋಟ್ ಇದೆ ತೆಗ್ಸಿ ಹಾಕಿ. ನಾನು ಒಂದು ಫಸ್ಟ್ ಟೈಮ್ 5,000 ವೋಟ್ನಲ್ಲಿ ಸೋತೆ. ನಾನು ಇದೆಲ್ಲ ನೋಡ್ಕೊಂಬಂದು ಎಲ್ಲ ಇದು ಏನು ನಮ್ಮ ವೋಟರ್ ಬೇಸ್ ಇದೆ ಎಲ್ಲ ನೋಡ್ಕೊಂಬಂದು ಆಮೇಲೆ ನಾನು ಗೆದ್ದಿರೋದು. ಸೊ ನಮ್ಮದು ಜವಾಬ್ದಾರಿ ಇರುತ್ತೆ ಅಂತ ಒಂದು ಮಾತು ಇವತ್ತು ಸಹ ನಾನು ಅದನ್ನು ರಿಫ್ಲೆಕ್ಟ್ ಆಗುತ್ತೆ. ಯಾಕಂದರೆ ಯಾರಾದರೂ ಒಬ್ಬರು ಹಿರಿಯ ನಾಯಕರು ಹೇಳಿದಾಗ ಅವ್ರು ಏನು ಹಾದಿಲಿ ಹೋದರು, ಏನು ಮಾಡಿದ್ರು, ಯಾವ ಥರ ಎದುರಿಸಿದ್ರು ಈ ಥರ ಸಿಚುವೇಶನ್ ಅಂತ ಎಕ್ಸ್ಪ್ಲೇನ್ ಮಾಡಿದಾಗ ಅದು ನಮ್ಮ ಮನಸ್ಸಿನಲ್ಲಿರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಒಪ್ಪೋದಿಲ್ಲ. ಪ್ರತಿ ಸಲ ನಾವು ಒಂದೇ ರೀಸನ್ ಕೊಟ್ಕೊಂಡು ಅವ್ರು ಹಿಂಗೆ ಮಾಡಿದ್ರು, ಪ್ರತಿ ಸರಿ ನಾವು ವಿರೋಧಿಗಳ ಬಗ್ಗೆ ಅವರಿಂದ ನಾವು ಸೋಲ್ತಾ ಇದ್ದೀವಿ ಅಂತ ಹೇಳೋಕ್ಕಲ್ಲ, ಅವರಿಂದನೇ ನಾವು ಸೋಲ್ತಾ ಇರೋದು. ಸೊ ಅವ್ರು ಏನೇನು ಟ್ರಿಕ್ಸ್ ಮಾಡ್ತಾಯಿದ್ರೆ ನಾವು ಏನಾದರೂ ಒಂದಷ್ಟು ಪ್ರಯತ್ನ ಮಾಡಬೇಕಾಗುತ್ತೆ. ಈಗ ನನ್ನ ಪ್ರಯತ್ನ ಇಷ್ಟೇ, ಮಹಿಳೆಯರಿಗೆ ಭಾಳಷ್ಟು ಅನಾನುಕೂಲ ಆಗಿದೆ.
ಇವಾಗಲೇ ಒಂದು ವೇವ್ ಇದೆ, BJP ವಿರುದ್ಧ ಒಂದು ವೇವ್ ಇದೆ ಎಲ್ಲ ಕ್ಷೇತ್ರದಲ್ಲೂ ಅಷ್ಟೇ, ಈ ಕ್ಷೇತ್ರದಲ್ಲೂ ಅಷ್ಟೇ. ಬಟ್ ಆ್ಯಂಡ್ ಜನಕ್ಕೆ ಗೊತ್ತಿದೆ ಇಲ್ಲಿ ಕಾಂಗ್ರೆಸ್ ಬಂದೇ ಬರುತ್ತೆ ಅಂತ ಗೊತ್ತಿದೆ. ಮತ್ತು ಒಂದು 70,000 ಡೆಡಿಕೇಟೆಡ್ ಓಟು ಕಾಂಗ್ರೆಸ್ದು ಇಲ್ಲಿದೆ. ಅದ್ರ ಜೊತೆಗೆ ನನ್ನಂಥ ಎಜುಕೇಟೆಡ್ ಕ್ಲಾಸ್, ನಾನು ಭಾಳಷ್ಟು ನಮ್ಮ ಎಜುಕೇಟೆಡ್ IT BT ಅವ್ರ ಜೊತೆ ಸ್ವಲ್ಪ ನನ್ನ ಕನೆಕ್ಟು ಜಾಸ್ತಿ ಇದೆ. ಮತ್ತು ಮಹಿಳೆಯರ ಜೊತೆನೂ ಅಷ್ಟೇ ನಾನು ಸಕ್ರಿಯವಾಗಿ ಭಾಳಷ್ಟು ಕೆಲಸಗಳು ಮಾಡಿದ್ದೀನಿ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇರ್ಬೋದು, ಬೇರೆ ಬೇರೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರ್ಬೋದು. ಸೊ ಅದರಿಂದ ಅನುಕೂಲ ಆಗುತ್ತೆ ಅಂದರೆ ನನ್ನ ಪ್ರಯತ್ನ ಬೇರೆ ವಿಭಿನ್ನವಾಗಿ ನಾನು ಮಾಡ್ತಾ ಇದ್ದೀನಿ. ಖಂಡಿತ. ಯಾಕಂದರೆ ಈಗ ಬಂದು ನಾವು ಎಷ್ಟೊಂದು ಡೊಮೆಸ್ಟಿಕ್ ವೈಲೆನ್ಸ್ ಕೇಸಸ್ಸು ಅದು ಇದೆಲ್ಲ ಹ್ಯಾಂಡಲ್ ಮಾಡ್ತೀವಿ. ಸೊ ನಮ್ಗೆ ಗೊತ್ತಿದೆ ಯಾವ ಥರ ಪರಿಸ್ಥಿತಿಲಿದೆ. ಬೆಲೆ ಏರಿಕೆಯ ಫಸ್ಟು ಪ್ರಭಾವ ಯಾರ ಮೇಲೆ ಬೀಳುತ್ತೆ? ಹೆಣ್ಮಕ್ಳ ಮೇಲೆ ಬೀಳುತ್ತೆ. ಸೊ ಅದನ್ನು ನಾವು ಅರ್ಥಕೊಂಡಿರೋದಕ್ಕೆ, ಸೊ ನನ್ನ ಪ್ರಕಾರ ಹೆಣ್ಮಕ್ಳು ಈ ಸಲ ನಮ್ಮಂಥವ್ರು ಹೋದರೆ ಒಂದು ಅನುಕೂಲ ಮಾಡಿಕೊಡ್ತಾರೆ ಅಂತ ನನ್ನ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇದೆ. ಮತ್ತೊಂದು ಕಡೆ ಮೇಡಮ್, ಸಮೀಕ್ಷೆ ನಡೆಸಿದಂತ ಸಂದರ್ಭದಲ್ಲಿ ಅಲ್ಲಲ್ಲಿ ಕೇಳಿ ಬರ್ತಾ ಇರುವಂತ ಮಾತು, ಬಿಜೆಪಿಯವರು ಆಲ್ರೆಡಿ ಇಲ್ಲಿ ಅಭಿವೃದ್ಧಿ ಮಾಡಾಗಿದೆ, ಕಾಂಗ್ರೆಸ್ನವ್ರು ಮಾಡುವಂಥದ್ದು ಏನಿಲ್ಲ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ಏನು ಹೇಳ್ತೀರಾ? ಅಭಿವೃದ್ಧಿ ಆಗಿದೆ ನಿಜವಾಗ್ಲೂ? ಸೊ ನಾನಿವಾಗ ಹೇಳಕ್ಕೆ ಒಂದು ಪಟ್ಟಿ ಕೊಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಇಂಟರ್ವ್ಯೂ ಮುಗ್ದೋಗುತ್ತೆ. ಈಗ ಒಂದೊಂದು 4-5 ವಿಷಯಗಳು ಹೇಳ್ತೀನಿ. ಅವರ ಪ್ರಣಾಳಿಕೆಯಲ್ಲಿ ನಾನು ಅದನ್ನ ಇನ್ನೊಂದು 2-3 ದಿನ ರಿಲೀಸ್ ಮಾಡ್ತಾ ಇದ್ದೀನಿ. ಸತೀಶ್ ರೆಡ್ಡಿ ಅವರ ಪ್ರಣಾಳಿಕೆಯಲ್ಲಿ ಲಾಸ್ಟ್ ಟೈಮು ಬೇಗೂರು ರೋಡ್ ವೈಡ್ನಿಂಗ್ ಇತ್ತು, KCDC ಮುಚ್ಚಾಕ್ಸ್ತೀವಿ ಅಂತ ಹೇಳಿದರು, ಮತ್ತು ಸಕ್ರಿಯ ಎಲ್ಲ ಇದರ ಅಭಿವೃದ್ಧಿ ಆಗುತ್ತೆ, ಕೆರೆಗಳ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದರು. ಇವತ್ತು ನಡೆಯೇ ಹೋಗೋಣ, ನೀವು ಹೋಗೋಣ, ಬೇಗೂರು ರೋಡ್ ಏನಾಗಿದೆ ಅಂತ ಯೋಚನೆ ಮಾಡೋಣ. ಬೇಗೂರು ರೋಡು ವೈಡ್ನಿಂಗ್ ಅಂತ ಹೇಳಿದರು. ಇವಾಗಲೂ ಸಹ ಬೇಗೂರು ರೋಡ್ನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ರೋಡ್ ಬ್ಲಾಕ್ ಇರುತ್ತೆ. ಯಾಕೆ ಮಾಡಿಲ್ಲ? ಅವರೇ ಅಧಿಕಾರದಲ್ಲಿದೆ. ಮತ್ತು KCDC ಗಬ್ಬುನಾಥ ಹೊಡಿತೆ. ಇಲ್ಲಿ ಸುಮಾರು ಒಂದು 60,000 ಜನಕ್ಕೆ ಎಫೆಕ್ಟ್ ಆಗ್ತಾ ಇದೆ ಇವತ್ತು. ಅದನ್ನ ನಾನು ಅಧಿಕಾರಕ್ಕೆ ಬಂದರೆ ನಾನು ಇದನ್ನ ಕ್ಲೋಸ್ ಮಾಡಿಸ್ತೀನಿ ಅಂತ ಅವರೇ ಹೇಳಿದ್ರು. ಅದ್ರ ಜೊತೆಗೆ ತೇಜಸ್ವಿ ಸೂರ್ಯ ಅವರು ಹೇಳಿದ್ರು, ಅದ್ರ ಜೊತೆಗೆ ರಾಜೀವ್ ಚಂದ್ರಶೇಖರ್ ಅವರು ಬಂದು ನಮ್ಮ ಮುಂದೆನೇ ಈ ಸ್ಟೇಟ್ಮೆಂಟ್ ಮಾಡಿದ್ರು. ಬಟ್ ಇದುವರೆಗೂ ಅದನ್ನು ಮಾಡಲಿಲ್ಲ. ಹಂಗಿರಬೇಕಾದ್ರೆ ಅವರೇ ಅವ್ರದ್ದೇ ಆದಂಥ ಪ್ರಣಾಳಿಕೆಯಲ್ಲಿರುವಂಥದ್ದನ್ನೇ ಅವರು ಸರಿಪಡಿಸಲಿಲ್ಲ. ಇಲ್ಲಿ ಸ್ಟ್ರಾಂಗ್ ವಾಟರ್ ಡ್ರೈನ್ಸ್ ಪ್ರಾಬ್ಲಮ್ ಇದೆ, ನೀರಿನ ಸಮಸ್ಯೆಗಳಿದೆ, ಭಾಳಷ್ಟು ಸಮಸ್ಯೆಗಳಿದೆ. ಜರಗನಹಳ್ಳಿ ಕಡೆ ಹೋದಾಗ ರೋಡ್ಸೇ ಇಲ್ಲ. ಭಾಳಷ್ಟು ಹಳೆ ಏರಿಯಾಗಳಲ್ಲಿ ರೋಡ್ಸೇ ಇಲ್ಲ. ಬರೀ HSR ಲೇಔಟು, ಅರ್ಕೆರೆ ಲೇಔಟ್ನಲ್ಲಿ ಮಾಡಿದ್ದಾರೆ ಅಷ್ಟೇ ಹೊರತು ಎಲ್ಲಿ ಕಣ್ಣಿಗೆ ಕಾಣಿದ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೋ ಅಂಥ ಜಾಗದಲ್ಲಿ ಮಾಡಿದ್ದಾರೆ ಹೊರತು ಬೇರೆ ಕಡೆ ಮಾಡಿಲ್ಲ. ಸೊ ಅಭಿವೃದ್ಧಿ ಅನ್ನೋದು ಒಂದು ಸಸ್ಟೈನಬಲ್ ಅಭಿವೃದ್ಧಿ ಇರಬೇಕು, ಲಾಂಗ್ ಟರ್ಮ್ ವಿಷನ್ ಇರಬೇಕು. ಅವ್ರಿಗೆ ವಿಷನೇ ಇಲ್ಲ. ವಿಷನ್ ಇದ್ದಿದ್ರೆ ಇವತ್ತು ನಾವು ಇಲ್ಲಿ ಬಂದು ಕೂತ್ಕೊಂಡು ಚರ್ಚೆ ಮಾಡ್ತಾ ಇರಲಿಲ್ಲ. ಒಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಕೂಡ ನೀವು ಹಾಗೆ ಈಗ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಉಮಾಪತಿ ಅವರಿಬ್ರು ಕೂಡ ಬಹಳ ಜಟಾಪಟಿಗೆ ಬಿದ್ದ ರೀತಿಯಾಗಿ ಮಾತುಗಳು ಕೂಡ ಕೇಳ್ಬಂದು, ಅಂದ್ರೆ ಜಾತಿ ವಿಚಾರವಾಗಿ, ಸಮುದಾಯದ ವಿಚಾರವಾಗಿ ಕೂಡ ಮಾತನಾಡಿರುವಂತದ್ದು. ಯಾಕೆ ಹಾಗಿದ್ರೆ ಉಮಾಪತಿ ಅವರಿಗೆ ರೆಡ್ಡಿ ಸಮುದಾಯದ ಟಿಕೆಟ್ ಬೇಡವಾ? ಹಾಗಿದ್ರೆ ಕವಿತಾ ಅವರಿಗೆ ಒಕ್ಕಲಿಗ ಸಮುದಾಯದ ಟಿಕೆಟ್ ಬೇಡವಾ? ಅಲ್ಲ, ನಾನು ಕವಿತಾ ರೆಡ್ಡಿ ನೀವು ಯಾವುದೇ ಮಾಧ್ಯಮದಲ್ಲಿ ಅದು ಚೆಕ್ ಮಾಡ್ಬೋದು, ನಾನು ಯಾವತ್ತೂ ಜಾತಿ ರಾಜಕೀಯ ಮಾಡಿದವಳೆ. ನಾನು ಟಿಕೆಟು ನಾನು ಜಾತಿ ಆಧಾರದ ಕೇಳಿಲ್ಲ. ಕವಿತಾ ರೆಡ್ಡಿ ಬಿಕಾಸ್ ಶಿ ಈಸ್ ರೆಡ್ಡಿ ಗಿವ್ ಟಿಕೆಟ್ ಅಂತ ಎಲ್ಲೂ ಕೇಳಿಲ್ಲ. ಯಾಕಂದರೆ ನಮ್ಮ ಫ್ಯಾಮಿಲಿನಲ್ಲಿ ಭಾಳಷ್ಟು ಮಂದಿ ಗೌಡ ಕಮ್ಯುನಿಟಿಯವರಿದ್ದಾರೆ, ಮರಾಠರಿದ್ದಾರೆ. ನನ್ನ ಇನ್ಲಾಸೇ ಮರಾಠರಿದ್ದಾರೆ. ನಮ್ಮ ನೀಸು ನೆಫ್ಯೂಸ್ ಎಲ್ಲ ಗೌಡರ ಮದುವೆ ಆಗಿದ್ದಾರೆ, ಬಂಟ್ಸ್ ಕಮ್ಯುನಿಟಿನ ಮದುವೆ ಆಗಿದ್ದಾರೆ, ಮುಸ್ಲಿಮ್ಸ್ನ ಮದುವೆ ಆಗಿದ್ದಾರೆ. ಸೊ ಹಾಗಾಗಿರ್ಬೇಕಾದ್ರೆ ಕವಿತಾ ರೆಡ್ಡಿ ಖಂಡಿತ ಜಾತಿ ಆಧಾರವಾಗಿ ನಾನು ಯಾವುದೂ ಮಾಡೋದಿಲ್ಲ. ನಾನು ಇನ್ನೂ ಪ್ರೌಡಾಗಿ ಹೇಳ್ಕೊಳ್ತೀನಿ, ಯಾರು ಸಪ್ರೆಸ್ಡ್ ಕ್ಲಾಸ್ ಯಾರಿದ್ದಾರೋ ಅದು ಮಹಿಳೆಯರು. ಯಾರು ಸಪ್ರೆಸ್ ಆಗಿದ್ರು ಅವ್ರು ಮಹಿಳೆಯರು. ಅವ್ರು ಆ್ಯಕ್ಚುಲಿ ರಿಯಲ್ ದಲಿತ್ಸ್ ಆರ್ ವಿಮೆನ್ ಅಂತ ನಾನು ಎಷ್ಟೋ ಸಲ ಹೇಳಿದ್ದೀನಿ. ಅಂದರೆ ಸಪ್ರೆಸ್ ಆಗಿರೋದು ಅಂದರೆ ಪೊಲಿಟಿಕಲಿ ಸಪ್ರೆಸ್ಡ್ ಕಮ್ಯುನಿಟಿ ಯಾವುದು ಇರುತ್ತೋ ನಮ್ಮ ದೇಶದಲ್ಲಿ ಇರುತ್ತೆ ನಮ್ಮ ಹೆಣ್ಮಕ್ಳು. ಸೊ ಹಾಗಿರಬೇಕಾದ್ರೆ ನಾನು ಎಲ್ಲರ ಪರ ಹೋರಾಟ ಮಾಡ್ತೀನಿ. CA ಇದರಲ್ಲಿ ನೋಡಿದ್ರಿ ನೀವು, ಇದು ಮೈನಾರಿಟೀಸ್ ಪರ, ದಲಿತರ ಪರ ನಾನು ನಿಂತಿದ್ದೀನಿ. ಸೊ ನಲ್ಲಿ ಜಾತಿ ರಾಜಕೀಯ ಏನು ಬಂತು? ನಾನು ಎಲ್ಲೂ ಸಹ ನನ್ನ ಸಮುದಾಯದವರು ಇಷ್ಟು ಜನ ಇದ್ದಾರೆ ಅದಕ್ಕೆ ನನಗೆ ಟಿಕೆಟ್ ಕೊಡಿ ಅಂತ ನಾನು ಹೇಳಿಲ್ಲ. ಬೇರೆಯವ್ರು ಹೇಳಿರ್ಬೋದು, ಬಟ್ ನಾನು ಹೇಳಿಲ್ಲ. ನಾನು ಎಲ್ಲೂ ಹೇಳಿಲ್ಲ ರದ್ದಿ ಕಮ್ಯುನಿಟಿಯವ್ರು ಇಷ್ಟಿದ್ದಾರೆ, ಇವ್ರು ಇಷ್ಟಿದ್ದಾರೆ, ಅವ್ರು ಇಷ್ಟಿದ್ದಾರೆ, ಟಿಕೆಟ್ ಕೊಡಿ ಅಂತ ನಾನು ಹೇಳಿಲ್ಲ. ಬೇರೆಯವ್ರು ಹೇಳ್ಕೊಂಡು ಟಿಕೆಟ್ ಆಕಾಂಕ್ಷಿಗಳಾಗಿ ಬಂದಿದ್ದಾರೆ. ಸೊ ಅದು ಅವರ ಒಂದು ವಿಚಾರಕ್ಕೆ ಸೇರಿದ್ದು. ಇದರಲ್ಲಿ ಜಟಾಪಟಿ ಏನಿಲ್ಲ. ಒಂದು ಖಾಸಗಿ ಮಾಧ್ಯಮ ನನ್ನ ಇಂಟರ್ವ್ಯೂ ಕರೆದಿತ್ತು. ಅದು ಸುಮಾರು ಒಂದು 2 ತಿಂಗಳ ಹಿಂದೆ, ಇಫ್ ಐ ಆಮ್ ನಾಟ್ ರಾಂಗ್, December 12th ನಂದು ಇಂಟರ್ವ್ಯೂ ತೊಗೊಂಡ್ರು. 1.5 ಗಂಟೆ ತಾಸು ಇಂಟರ್ವ್ಯೂ ತೊಗೊಂಡ್ರು. ಬಟ್ ಅದು ಕ್ಲಿಪ್ ಮಾಡಿ ಹಾಕಿದಾಗ ನಾನೇ ಅಬ್ಜೆಕ್ಟ್ ಮಾಡಿದೆ. ನಾನು ಇದು ಎರಡು ಕ್ಲಿಪ್ ಕಳಿಸಿದ್ರು. ಫಸ್ಟ್ ಕ್ಲಿಪ್ ಕಳಿಸಿದ್ದು February 19th ಕಳಿಸಿದ್ರು. ನಾನು ಅದನ್ನ ಅಬ್ಜೆಕ್ಟ್ ಮಾಡಿದೆ. ಇಲ್ಲ ಅಂದರೆ ಸೂರ್ಯ ಅವರೇ, ನೀವು ಮಾಡ್ತಾ ಇರೋದು ತಪ್ಪಿದು ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಮೆಸೇಜ್ನಲ್ಲಿ ಹಾಕಿ ಹೇಳಿದೆ, ತಪ್ಪು ಮಾಡ್ತಾಯಿದ್ರೆ, ಬಟ್ ಈಸ್ ಲೆಫ್ಟ್ ಟು ದ ಮೀಡಿಯಾ, ನಿಮ್ಮ ಒಂದು ಇದಕ್ಕೆ ಬಿಟ್ಟಿದ್ದು. ಬಟ್ ವಾಟ್ ಯು ಆರ್ ಡೂಯಿಂಗ್ ಇಸ್ ಲೆಫ್ಟ್ ಟು ಯು. ನನಗೆ ಇದು ಸರಿ ಕಾಣಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಅವತ್ತು ಹೇಳಿದೆ ಫಸ್ಟ್ ಕ್ಲಿಪ್ ರಿಲೀಸ್ ಮಾಡಿದಾಗ. ಸೆಕೆಂಡ್ ಕ್ಲಿಪ್ಪು ರಿಲೀಸ್ ಮಾಡಿದಾಗಲೂ ಸಹ ನಾನು ಇಮಿಡಿಯೇಟಾಗಿ ಫೋನ್ ಮಾಡಿ, ಸೂರ್ಯ ಅವರೇ ಇದನ್ನು ತಪ್ಪು ಮಾಡ್ತಾಯಿದ್ರೆ, ದಿಸ್ ಇಸ್ ವೆರಿ ರಾಂಗ್, ದಯವಿಟ್ಟು ಹಾಕಬೇಡಿ ಅಂತ ಹೇಳಿದೆ. ಸೊ ಹಿ ವಾಸ್ ಆ್ಯಂಗ್ರಿ ವಿತ್ ಮೀ. ನನ್ನ ಜೊತೆ ಆರ್ಗ್ಯುಮೆಂಟ್ ಮಾಡಿದ್ರು. ಐ ಸೆಡ್ ಐ ಡೋಂಟ್ ವಾಂಟ್ ಟು ಆರ್ಗ್ಯೂ ವಿತ್ ಯು, ನಿಮ್ಮ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟೆ ನಾನು. ಸೊ ಐ ಆಲ್ಸೋ ಶೇರ್ಡ್ ದಟ್ ಲಿಂಕ್.
ಶೇರ್ ಮಾಡಿದ್ಮೇಲೆ ಅವ್ರಿಗೆ ರಿಯಲೈಸ್ ಆಯಿತು ಇದು ತಪ್ಪು ಸಂದೇಶ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ಇಮಿಡಿಯೇಟಾಗಿ ಮೆಸೇಜ್ ಮಾಡಿದೆ. ಸೂರ್ಯ ಅವರೇ, ಏನಕ್ಕೆ ಈ ಲಿಂಕ್ನ ತೆಗೆದ್ರಿ? ನಿಮಗೆ ನಾನು ಹೇಳಿದೆ ಹಾಕಬೇಡಿ ಅಂತ ಹೇಳಿದ್ರಾಗೂ ಸಹ ನೀವು ಹಾಕಿದ್ದೀರಾ ಅಂತ ಹೇಳಿಬಿಟ್ಟು ಐ ಸೆಂಟ್ ಇಮ್ ಎ ವಾಯ್ಸ್ ಮೆಸೇಜ್ ಆ್ಯಸ್ ವೆಲ್ ಎಸ್ ಎ ಟೆಕ್ಸ್ಟ್ ಮೆಸೇಜ್. ಸೊ ಯಾರು ಆ್ಯಂಡ್ ಆ ಒಂದು ಸಂದರ್ಶನ ಆದಾಗ ಅವ್ರು ಹೇಳಿದ್ರು ನಾನು ಉಮಾಪತಿ ಫ್ರೆಂಡ್ ಅಂತ ಹೇಳಿದ್ರು. ಸೊ ಇವಾಗ ನೀವೇ ಡಾಟ್ಸ್ ಕನೆಕ್ಟ್ ಮಾಡ್ಕೊಳ್ಳಿ, ನೀವೇ ಡಾಟ್ಸ್ ಅವರು ಫ್ರೆಂಡ್ ಅಂತಲೇ ಹೇಳಿದ್ರು ಅವರು. ಸೊ ಅವರೇ ಬಾಯ್ಬಿಟ್ಟು ಹೇಳಿದ್ರು. ನನ್ನ ಮಾಧ್ಯಮದ ಇದಾದಮೇಲೆ ಇಂಟರ್ವ್ಯೂ ಆದಮೇಲೆ ಅವರೇ ಹೇಳಿದ್ರು ನಾನು ಉಮಾಪತಿ ಅವ್ರ ಫ್ರೆಂಡು, ನೀವಿಬ್ಬರು ಗೆಲ್ಲಬೇಕು ಅಂತ. ಇಬ್ಬರು ಒಂದೇ ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡಬೇಕು, ಹೆಂಗೆ ಗೆಲ್ಲೋದಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ತಮಾಷೆ ಮಾಡ್ಕೊಂಡು ಬಂದೆ ನಾನು ಅಷ್ಟೇ. ಸೊ ಇದು ನಡೆದಿದ್ದು. ಸೊ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡೋದು ಫುಲ್ ಇಂಟರ್ವ್ಯೂ ಹಾಕಿ ನೀವು ಕ್ಲಿಪ್ ಮಾಡಿ ಹಾಕಬೇಡಿ ಅಂತ ನಾನೇ ಹೇಳಿದ್ದೀನಿ. ಫೆಬ್ರವರಿ 19 ನಾಟ್ ಈಸ್ ಇದು ನೆನ್ನೆ ಮೊನ್ನೆ ನಡೆದಿಲ್ಲ, ಫೆಬ್ರವರಿ 19 ಒಂದು ಕ್ಲಿಪ್ ಹಾಕಿದ್ರು. ಅದು ಉಮಾಪತಿ ಅವ್ರ ಪರವಾಗಿದ್ದಾಗಲೂ ಹೇಳಿದೆ, ನಾನು ಉಮಾಪತಿ ಅವ್ರ ವಿರುದ್ಧವಾಗಿದ್ದಾಗಲೂ ನಾನು ಅದನ್ನೇ ಹೇಳಿದೆ, ಹಾಕಬೇಡಿ ನೀವು, ಇಟ್ ಈಸ್ ಎ ರಾಂಗ್ ಒನ್ ಅಂತ ನಾನೇ ಹೇಳಿದೆ. ಅವ್ರು ಒಪ್ಪಲಿಲ್ಲ. ಸೊ ನಾವೇನು ಮಾಡೋಕ್ಕಾಗತ್ತೆ? ಹಾಗಿದ್ರೆ ಅಲ್ಲ ಮೇಡಮ್, ಈಗ ನಾವು ಗಮನಿಸಿದ ಮಟ್ಟಿಗೆ ಈಗ ಹೇಳ್ತಾರೆ ನಾನು ಟಾರ್ಗೆಟ್ ಮಾಡೋದು ಕೇವಲ ತಲೆಯನ್ನ ಮಾತ್ರ, ಬಾಲವನ್ನ ಟಾರ್ಗೆಟ್ ಮಾಡೋದಿಲ್ಲ ಅಂತ. ಹಾಗಿದ್ರೆ ಇದು ಕೇವಲ ಸಿನಿಮಾ ಡೈಲಾಗ್ ಅಷ್ಟೇ ಮಾತ್ರ ಸೀಮಿತ ಅಂತ ನಿಮ್ಗೆ ಅನ್ಸುತ್ತಾ? ಇದು ಕವಿತಾ ರೆಡ್ಡಿ ಅವ್ರಿಗೂ ನಾಟಲ್ವಾ ಇದು ಅಂತ? ಅಲ್ಲ, ಅವ್ರು ಅದಕ್ಕೆ ನಾನು ಹೇಳಿದ್ದು. ಸೊ ಅವ್ರು ಅದನ್ನ ಎಕ್ಸ್ಪ್ಲನೇಷನ್ ಅವ್ರು ಕೊಡಬೇಕು, ನನಗೆ ಗೊತ್ತಿಲ್ಲ ಎಕ್ಸ್ಪ್ಲನೇಷನ್ ಏನು ಅಂತ. ನಾನು ಅದನ್ನೇ ಅವರು ಆ ಮಾಧ್ಯಮದ ಮಿತ್ರರು ಯಾರಿದ್ದಾರೆ ಸೂರ್ಯ ಅವ್ರಿಗೆ ಹೇಳಿದೆ, ನೋಡಿ ಈ ಮಾಧ್ಯಮದವರು ನನಗೆ ಬಹಳ ಸಪೋರ್ಟಿವ್ ಆಗಿದ್ದಾರೆ, ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. 2018ನಲ್ಲೂ ಅಷ್ಟು ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಈ ಥರ ನೀವು ಹಾಕಿರೋದು ತಪ್ಪು, ನೀವು ಫುಲ್ ಇಂಟರ್ವ್ಯೂ ಹಾಕಿ, ಅವ್ರದ್ದು ಫುಲ್ ಇಂಟರ್ವ್ಯೂ ಹಾಕಿ, ಸತೀಶ್ ರೆಡ್ಡಿ ಅವ್ರದ್ದು ಫುಲ್ ಇಂಟರ್ವ್ಯೂ ಹಾಕಿ, ನನಗೇನು ಸಮಸ್ಯೆ ಇಲ್ಲ. ಯಾಕಂದರೆ ನನಗೆ ಫಸ್ಟ್ ಆಫ್ ಆಲ್ ಐ ಆಮ್ ಯೂಸ್ ಟು ದ ಟ್ರೋಲ್ಸು. ನನಗೆ ಟ್ರೋಲ್ ಮಾಡಿ ಯಾವೊಂದು ಮೀಡಿಯಾ ಡಿಬೇಟ್ಗೆ ಹೋದರೂ ಟ್ರೋಲ್ ಮಾಡ್ಕೊಂಬಂದೆ, ನಾನು ಕೇರೆ ಮಾಡೋಲ್ಲ, ಬಿಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನನಗೇನು ಟ್ರೋಲ್ ಮಾಡೋದು, ನನ್ನ ಅಬ್ಯೂಸ್ ಮಾಡೋದು ಅದೆಲ್ಲ ಕಾಮನ್ ಆಗೋಗ್ಬಿಟ್ಟಿದೆ, ಹೊಸದೇನು ಅಲ್ಲ, ನನಗೆ ಭಾಳಷ್ಟು ಆಗುತ್ತೆ. ಸೊ ನಾನು ಅದನ್ನು ಹೇಳಿದೆ, ಅವರು ಕೇಳಲಿಲ್ಲ. ಅದು ಅವರು ಇವಾಗ ಪಶ್ಚಾತ್ತಾಪ ಪಡ್ತಾ ಇರ್ಬೋದು, ಅದು ಬೇರೆ ಏನಾದರೂ ಸ್ಕೀಮ್ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ, ಬೇರೆ ಏನು ಷಡ್ಯಂತ್ರ ಮಾಡ್ತಾ ಇರೋ ಗೊತ್ತಿಲ್ಲ. ಮ್ಯಾಮ್, ಮತ್ತೊಂದು ಕಡೆ ಈಗ ಕೆಪಿಸಿಸಿಯಲ್ಲಿ ಕವಿತಾ ರೆಡ್ಡಿ ಅವರಿಗೆ ಸಾಕಷ್ಟು ಜವಾಬ್ದಾರಿಯನ್ನ ಕೂಡ ನೀಡಿದ್ದಾರೆ. ಒಂದು ಕಡೆ ಎಲ್ಲೋ ಒಂದ್ ಕಡೆ ಕೇಳಿ ಬರ್ತಾ ಇರುವಂತಹ ಮಾತು, ಪಕ್ಷದ ಸಂಘಟನೆಯನ್ನ ಕವಿತಾ ರೆಡ್ಡಿ ಅವರಿಗೆ ನೀಡ್ತಾರೆ, ಕೆಲವೊಂದಿಷ್ಟು ನೇಮಕಾತಿಯನ್ನು ಕೂಡ ಕವಿತಾ ರೆಡ್ಡಿ ಅವರಿಗೆ ನೀಡ್ತಾರೆ. ಅದ್ರ ಟಿಕೆಟ್ ಕೊಡೋದು ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಆಗ್ತಾ ಇದೆ. ಇದೇನಾದ್ರು ನಿಮ್ ಗಮನಕ್ಕೆ ಬಂದಿದೆಯಾ? ಖಂಡಿತ ನಾನು ಅದನ್ನು ಭಾಳಷ್ಟು ಮಂದಿಗೆ ಗಮನಕ್ಕೆ ತಂದಿದ್ದೀನಿ. ಬಿಕಾಸ್ ನನಗೆ ಯಾವುದೇ ಒಂದು ಕಾರಣಕ್ಕೂ ನಾನು ಇಂಥ ಹುದ್ದೆ ಕೊಡಿ ಅಂತ ನಾನು ಯಾವತ್ತೂ ಕೇಳಿದವಳಲ್ಲ. ಸೊ ನನ್ನ ಫಸ್ಟ್ ಟೈಮ್ ಸ್ಪೋಕ್ಸ್ ಪರ್ಸನ್ ಮಾಡಿದಾಗಲೂ ಅಷ್ಟೇ, ಇದು ಡಾಕ್ಟರ್ ಪರಮೇಶ್ವರ್ ಅವರು ಫಸ್ಟ್ ಟೈಮ್ ಮಾಡಿದಾಗ ಅವರು ಹೇಳಿದ್ರು, ನೀವು ಎಷ್ಟು ಚೆನ್ನಾಗಿ ನೀವು ಪಾರ್ಟಿನ ಡಿಫೆಂಡ್ ಮಾಡ್ಕೊಳ್ತೀರೋ ಅಷ್ಟೇ ಒಂದು ಚೆನ್ನಾಗಿ ನಿಮ್ಮ ಕೆರಿಯರು ಬೆಳೆಯುತ್ತೆ ಅಂತ. ಪ್ರತಿ ಸಲ ಡಿಬೇಟ್ಗೆ ಹೋಗಿ ಬಂದಾಗ ಎಲ್ಲಾದರೂ ಒಂದು ಕಡೆ ಸಿಕ್ಕಿದಾಗ ನೋಡಮ್ಮ ಆ ಡಿಬೇಟು ನಿನ್ನ ಚೆನ್ನಾಗಿತ್ತು ಅಂತ ಹೇಳೋರು, ಭಾಳ ಪ್ರೋತ್ಸಾಹ ಕೊಡೋರು. ಸೊ ಮತ್ತು ದಿನೇಶ್ ಗುಂಡೂರಾವ್ ಅವರು ಸಹ ನನ್ನ ಪ್ಯಾನಲಿಸ್ಟಿಂದ ಸ್ಪೋಕ್ಸ್ ಪರ್ಸನ್ ಮಾಡಿದ್ರು, ಅವರು ಸಹ ಭಾಳ ಪ್ರೋತ್ಸಾಹ ಕೊಟ್ಟರು. ಶಿ ಈಸ್ ಮೈ ಫೈರ್ ಬ್ರ್ಯಾಂಡ್ ಸ್ಪೋಕ್ಸ್ ಪರ್ಸನ್ ಅಂಥೇಳಿ ಭಾಳ ಪ್ರೋತ್ಸಾಹ ಕೊಡ್ತಾಯಿದ್ರು. ಸೊ ಹಾಗಾಗಿ ನಾನು ಪಕ್ಷದಿಂದ ಏನೇ ಕೆಲಸ ಕೊಟ್ಟರು ಮಾಡ್ಕೊಂಬರ್ತಾ ಇದ್ದೀನಿ. ಪಕ್ಷದ ಸಂಘಟನೆ ಭಾಳ ಮುಖ್ಯ. ಈಗ ಹೇಳ್ತಾರೆ, ಅಧ್ಯಕ್ಷರೇ ಹೇಳ್ತಾರೆ, ನಮ್ಮ ಅಧ್ಯಕ್ಷರೇ ಹೇಳ್ತಾರೆ, ಸ್ಪೋಕ್ಸ್ ಪರ್ಸನ್ ದ ಫ್ರಂಟ್ ಲೈನ್ ಸೋಲ್ಜರ್ಸ್ ಆಫ್ ದ ಪಾರ್ಟಿ ಅಂತ. ಆ ಸೋಲ್ಜರ್ ಏನು ಕೆಲಸ ಮಾಡಬೇಕು, ಮುಂದೆ ನಿಂತ್ಕೊಂಡು ನಾವು ಬೇಕಾದರೆ ಆ್ಯರೋ ತೊಗೊಳ್ತೀವಿ, ಮುಂದೆ ನಿಂತ್ಕೊಂಡು ಆ್ಯರೋ ತೊಗೊಂಡು ಜವಾಬ್ದಾರಿ ನಮ್ಮದಿದೆ, ಅದು ನಾವು ಖಂಡಿತ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನನಗೆ KPCC ಅಬ್ಸರ್ವರ್ ಹಾಕಿದ್ರು 1-2-3 ಸಲ. ಕ್ಯಾಂಪೇನ್ ಕಮಿಟಿನಲ್ಲಿ ಅಧ್ಯಕ್ಷರ ಜೊತೆ DK ಶಿವಕುಮಾರ್ ಅವ್ರ ಜೊತೆ ಇಲ್ಲೇ ಅಲ್ಲ, ಈವನ್ ತೆಲಂಗಾಣದಲ್ಲೂ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಮತ್ತು ಡಿಜಿಟಲ್ ಮೆಂಬರ್ಶಿಪ್ನಲ್ಲಿ ಹಾಕಿದ್ರು, ಅದು ಬೇರೆ ಡಿಸ್ಟ್ರಿಕ್ಟ್ನಲ್ಲಿ ಹಾಕಿದ್ರು. ಆಮೇಲೆ ಜನರಲ್ ಸೆಕ್ರೆಟರಿ ಆದಾಗ 2 ಕ್ಷೇತ್ರದ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾವುದೇ ಜವಾಬ್ದಾರಿ ಕೊಟ್ಟರು, ಸಂಘಟನೆ ಜವಾಬ್ದಾರಿ ಕೊಟ್ಟರು ನಾನು ಬಹಳ ಖುಷಿಯಿಂದ ಮಾಡ್ತೀನಿ. ಯಾಕಂದರೆ ನನಗೆ ಸಂಘಟನೆ ಬಗ್ಗೆ ಬಹಳ ನಂಬಿಕೆ ಇದೆ. ಮತ್ತು ಐ ಫೀಲ್ ಸಂಘಟನೆ ಸ್ಟ್ರಾಂಗ್ ಆದಾಗಲೇ ನಮಗೆಲ್ಲ ಅವಕಾಶಗಳು ಜಾಸ್ತಿ ಸಿಗೋದು. ಅದೇ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಪಕ್ಷದ ಸಂಘಟನೆ ವಿಚಾರದಲ್ಲಿ ಮಾತ್ರ ನಾನು ಯಾವತ್ತೂ ಒಂದು ಕಿಂಚಿತ್ತೂ ಯೋಚನೆ ಮಾಡದೆ ನಿಜವಾಗ್ಲೂ ಕೆಲಸ ಮಾಡಬೇಕು. 200% ಅಲ್ಲ, 400% ಕೊಟ್ಟು ನಾನು ಕೆಲಸ ಮಾಡ್ತೀನಿ. ಓಕೆ ಮೇಡಮ್, ಮತ್ತೊಂದು ಎಲ್ಲೋ ಅಕಸ್ಮಾತ್ ಒಂದು ವೇಳೆ ಕವಿತಾ ರೆಡ್ಡಿ ಅವರಿಗೆ ಟಿಕೆಟ್ ಅನ್ನ ನೀಡಿದ್ರೆ ಯಾವ ಅಂಶವನ್ನ ಮತದಾರರ ಬಳಿ ತೆಗೆದುಕೊಂಡು ಹೋಗ್ತೀರಾ? ಅಕಸ್ಮಾತ್ ನೀಡಲಿಲ್ಲ ಅಂದ್ರೆ ಮುಂದಿನ ನಡೆ ಏನು? ಟಿಕೆಟ್ ನೀಡಿದ್ರೆ ಖಂಡಿತವಾಗಿಯೂ ಇವಾಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಒಂದು ಮಹಿಳೆಯರ ವಿಚಾರದಲ್ಲಾಗಿರ್ಬೋದು, ಮತ್ತು ಇವಾಗ ನಾವು ನಮ್ಮ ಪಕ್ಷದಿಂದ ಏನು ಸ್ಕೀಮ್ಸ್ನ ನಾವು ಕೊಡ್ತಾಯಿದ್ದೀವಿ ಮಹಿಳೆಯರಿಗೆ, ಮತ್ತು ಸಾಮಾನ್ಯ ಜನರಿಗೆ ಯಾವ ಸ್ಕೀಮ್ಸ್ನ ಕೊಡ್ತಾಯಿದ್ದೀವಿ, ಆ ಸ್ಕೀಮ್ಸಿನ ವಿಚಾರ ಮತ್ತು ಇಲ್ಲಿರುವಂಥ ಲೋಪದೋಷಗಳೇನಿದೆ. ಬರೀ BJPದಲ್ಲ, ಸತೀಶ್ ರೆಡ್ಡಿ ಅವರು ಏನು ಮಾಡಲಿಲ್ಲ, ಏನೆಲ್ಲ ಮಾಡ್ಬೋದಾಗಿತ್ತು ಮಾಡಿಲ್ಲ, ಯಾವ ಥರ ಒಂದು 15 ವರ್ಷದಿಂದ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಲಿ, ಎಷ್ಟೊಂದು ನಿರ್ಲಕ್ಷ್ಯ ಮಾಡಿದ್ದಾರೆ, ಮತ್ತು ಭಾಳಷ್ಟು
ನೆಗೆಟಿವ್ ವೇವ್ ಇದೆ ಅವ್ರ ಮೇಲೆ. ಸ್ವಲ್ಪ ಇದು ಒಂದು ರಿಪಬ್ಲಿಕ್ ಆಗೋಗ್ಬಿಟ್ಟಿದೆ ಅಂತ ಒಂದಷ್ಟು ಅನಿಸಿಕೆಗಳು ಜನರಲ್ಲಿದೆ. ಸೊ ಒಂದು ಭಯದ ವಾತಾವರಣ ಬೊಮ್ಮನಹಳ್ಳಿಯಲ್ಲಿದೆ. ನನ್ನ ಮೇಲೂ ಬೇಕಾದಷ್ಟು ಕೇಸುಗಳು ಹಾಕಿದ್ದಾರೆ. ಸೊ ಏನಾದರೂ ಒಂದು ಚೂರು ಮಾತಾಡಿದ್ರೆ ಸಾಕು ಒಂದು ಕೇಸ್ ಹಾಕ್ತಾರೆ. ಅಂಥ ಕೇಸುಗಳು ನನ್ನ ಮೇಲೂ ಹಾಕಿದ್ದಾರೆ, ಭಾಳಷ್ಟು ಕಾರ್ಯಕರ್ತರ ಮೇಲೂ ಹಾಕಿದ್ದಾರೆ. ಸೊ ನಾನು ಇವತ್ತೂ ಸಹ ಅದನ್ನ ಎದುರಿಸ್ಕೊಂಡು ಓಡಾಡ್ತೇನೆ. ಸೊ ಆ ಒಂದು ಭಯದ ವಾತಾವರಣದಿಂದ ಜನ ಹೊರಗಡೆ ಬರಬೇಕು. ಸೊ ಅದರಿಂದ ಆ ನಿಟ್ಟಿನಲ್ಲಿ ತುಂಬ ಜನ ಅದನ್ನ ಆಸೆ ಪಡ್ತಾ ಇದ್ದಾರೆ. ಹೌದು, ಈ ಒಂದು ಕ್ಷೇತ್ರ ಈ ಭಯದ ವಾತಾವರಣದಿಂದ ಹೊರಗಡೆ ಬರಬೇಕು, ಒಂದು ಅಭಿವೃದ್ಧಿಯತ್ತ ಹೋಗಬೇಕು, ಮತ್ತು ಏನೇನು ಸ್ಕೀಮ್ಸ್ ಇದೆ ಅದನ್ನ ಒಳ್ಳೆ ರೀತಿಯಲ್ಲಿ ಅನುಷ್ಠಾನಕ್ಕೆ ತರಬೇಕು, ಕರಪ್ಷನ್ ಮುಕ್ತ ಆಗಬೇಕು. ಒಂದು ಇವನ್ ಒಂದು ರೇಷನ್ ಕಾರ್ಡ್ಗೂ ಕರಪ್ಷನ್ನು, ಒಂದು ವೋಟರ್ ID ಮಾಡಿಸೋಕ್ಕೂ ಕರಪ್ಷನ್ನು, ಯಾವುದೇ ಒಂದು ಸ್ಮಾಲ್ ವರ್ಕ್ಗೂ ಕರಪ್ಷನ್ ಇದೆ ಇಲ್ಲಿ. ಸೊ ಇದೆಲ್ಲ ಮುಕ್ತ ಮಾಡಬೇಕು ಅಂದರೆ ಯಾರಾದರೂ ಒಬ್ಬರು ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಬೇಕು ಅಂತ ಒಂದು ಅಭ್ಯರ್ಥಿ ನಾನಿದ್ದೀನಿ ಅಂತ ನನ್ನ ಒಂದು ಅನಿಸಿಕೆ. ಸೊ ಜನರು ಅದಕ್ಕೆ ಸ್ಪಂದಿಸ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಕೊಡಲಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇನ್ನು ನಾನು ಯೋಚನೆ ಮಾಡಲಿಲ್ಲ. ನೋಡೋಣ, ಆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಮತ್ತೊಂದೀಗ ನೀವು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷೆ ಅನ್ನೋದನ್ನು ಒಂದು ಪಕ್ಕಕ್ಕಿಟ್ಟು ಮತ್ತೊಂದು ಕಡೆ ನಿಮ್ಮ ಕಡೆಯಿಂದ ಜನಗಳಿಗೆ ಏನ್ ಮಾಡಿದ್ದೀರಾ ಅನ್ನೋದು ಒಂದು ಪ್ರಶ್ನೆ ಕೂಡ ಬಂದು ಬರುತ್ತೆ. ಈಗ ನಾವು ಟಿಕೆಟ್ ಆಕಾಂಕ್ಷಿಗಳಂದ್ರೆ ಏನ್ ಮಾಡಿದ್ದೀರಾ ಅನ್ನೋದು ಕೇಳ್ತಾರೆ. ಟಿಕೆಟ್ ಆಕಾಂಕ್ಷಿ ಅಲ್ಲದೆ ನೀವು ಮಾಡುವಂಥದ್ದು ಕೆಲಸ ಕಾರ್ಯ ಏನೇನಿದೆ? ಪಕ್ಷ ಎರಡು ನಿಟ್ಟಿನಲ್ಲಿ ನೋಡುತ್ತೆ. ಒಂದು, ಪಕ್ಷಕ್ಕಾಗಿ ಸಕ್ರಿಯವಾಗಿ ಕೆಲಸ ಮಾಡೋದನ್ನ ನೋಡುತ್ತೆ. ಅದರಲ್ಲಿ ಯಾವುದು ಎರಡು ಮಾತಿಲ್ಲ. ಸೊ ಯಾವುದೇ ಲೀಡರ್ನ ಹೋಗಿ ಕೇಳಿ ಕವಿತಾ ರೆಡ್ಡಿಯವರು ಪಕ್ಷಕ್ಕೆ ಕೆಲಸ ಮಾಡಿದಾರ ಅಂತ ಅದರ ಬಗ್ಗೆ ಯಾರೂ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಪಾಸಿಟಿವ್ ಆಗಿ ಮಾಡ್ತಾರೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ಪಾರ್ಟಿ ಹ್ಯಾಸ್ ಗಿವನ್ ಮಿ ಅನ್ ಆಪರ್ಚುನಿಟಿ. ನಾನು ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಜನರಿಗೆ ಕೆಲಸ ಮಾಡಿದ್ದೀನಿ. ಒಂದು ಸಂಘಟನೆ ವಿಚಾರದಲ್ಲಾಗಲಿ ಕೆಲಸ ಮಾಡಿದ್ದೀನಿ. ನನ್ನದೇ ಆದಂಥ ಒಂದಷ್ಟು ಫ್ಯಾನ್ ಫಾಲೋ ಇದ್ದಾರೆ, ಒಂದಷ್ಟು ಸಪೋರ್ಟರ್ಸ್ ಇದ್ದಾರೆ, ಒಂದಷ್ಟು ಬೆನಿಫಿಷರೀಸ್ ಇದ್ದಾರೆ, ಮತ್ತು ಕೆಲವರೆಲ್ಲನೂ ಹೌದು ಕವಿತಾ ರೆಡ್ಡಿಗೆ ಒಳ್ಳೇದಾಗಬೇಕು ಅನ್ನೋರು ಸಹ ಇದ್ದಾರೆ. ಮೆನಿ ಪೀಪಲ್ ಹೂ ಸೇ ದಟ್ ಇವ್ರಿಗೆ ಒಳ್ಳೆಯ ಒಂದು ಭವಿಷ್ಯ ಇದೆ ಅಂತ. ಈ ಒಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ನನ್ನ ಒಂದು ಕೊಡುಗೆ ಇದೆ. ಅದು ಕೆರೆಗಳ ವಿಚಾರದಲ್ಲಿರ್ಬೋದು, ಅಥವಾ KCDCಯ ಹೋರಾಟದ ವಿಚಾರದಲ್ಲಿರ್ಬೋದು, ಬೇಗೂರು ರೋಡಿನ ಹೋರಾಟ ವಿಚಾರದಲ್ಲಿರ್ಬೋದು, ಕಸದ ವಿಂಗಡಣೆ ಸಮಸ್ಯೆ, ಬೇಕಾದಷ್ಟು ಕಾಂಟ್ರಾಕ್ಟ್ಸು, ಭಾಳಷ್ಟು RTIs ಹಾಕ್ತಾ ಇರ್ತೀನಿ, ಮಾಹಿತಿ ಪಡ್ಕೊಳ್ತೀನಿ. ಪ್ರತಿಯೊಂದು ಪಬ್ಲಿಕ್ ಇಶ್ಯೂಸ್ ಏನಿದೆ, ಸಿವಿಕ್ ಇಶ್ಯೂಸ್ ಇದೆ, ಅದನ್ನ ಓಪನ್ ಆಗಿ ನಾನು ಅಡ್ರೆಸ್ ಮಾಡ್ತೀನಿ. ಸೊ ಅದರ ವಿಚಾರವೆಲ್ಲ ಬೇಕಾದಷ್ಟು ಮಾಧ್ಯಮದಲ್ಲೂ ಬರುತ್ತೆ. ಸೊ ಇಲ್ಲಿ ಒಂದು ಫ್ಲೆಕ್ಸಿನ್ ಬ್ಯಾನರ್ಸ್ ವಿರುದ್ಧ ನಾನು ದೊಡ್ಡ ಹೋರಾಟ ಮಾಡಿದೆ. ಅದೊಂದು ದೊಡ್ಡ ಹೋರಾಟ ಆಯಿತು. ನಮ್ಮ ಸರ್ಕಾರ ಇದ್ದಾಗ ಅದನ್ನು ಬ್ಯಾನ್ ಮಾಡಿತ್ತು, ಮತ್ತು ಇವಾಗ ವಾಪಸ್ ಬರ್ತಾ ಇದೆ. ಬರಬಾರ್ದು, ಬಟ್ ಆದರೂ ಬರ್ತಾ ಇದೆ. ಸೊ ಆ ಥರ ಇದು ಕೆರೆಗಳ ವಿಚಾರದಲ್ಲಿ ಭಾಳಷ್ಟು ನಾನು ಹೋರಾಟ ಮಾಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಜನರಿಗೆ ಒಂದು ಸ್ಪಂದಿಸುವಂಥ ಕೆಲಸ. ಸೊ ಟೂ ವೆರೈಟೀಸ್ ಆಫ್ ಪೀಪಲ್ ಆದರೆ, ಒಂದು ಎಜುಕೇಟೆಡ್ ಕ್ಲಾಸ್ ಯಾರಿದ್ದಾರೆ, ಯಾರು ಜನರಲಿ ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ ಅಂತ ಒಂದು ಮೈಂಡ್ ಸೆಟ್ ಇದೆ, ನ್ಯೂಟ್ರಲ್ಸ್ ಇದ್ದಾರೆ ಇರ್ಬೋದು, ಸ್ವಲ್ಪ BJP ಪರ ಇರೋವಂಥವ್ರು, ಅವ್ರ ಜೊತೆನೂ ನನ್ನ ಒಂದು ಆತ್ಮೀಯತೆ ಚೆನ್ನಾಗಿದೆ. ಮತ್ತು ಅವ್ರಿಗೂ ಒಂದು ಅನಿಸಿದೆ, ಇಟ್ಸ್ ನಾಟ್ ಅಬೌಟ್ ಕಾಂಗ್ರೆಸ್, ಇಟ್ಸ್ ಅಬೌಟ್ ಕವಿತಾ ರೆಡ್ಡಿ ಬಂದರೆ ನಮಗೆ ಒಂದು ಪ್ರಾಮಾಣಿಕವಾಗಿ ಒಂದು ಆಡಳಿತ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತ ಆ ಒಂದು ಗ್ರೂಪ್ ಇದೆಯಲ್ಲ, ಆ ಗ್ರೂಪ್ ಭಾಳ ಇಂಪಾರ್ಟೆಂಟ್. ಬಿಕಾಸ್ ದಟ್ ಈಸ್ ದ ಲಾರ್ಜೆಸ್ಟ್ ಗ್ರೂಪ್. ಒಂದು 60% ವೋಟರ್ಸು ಆ ಕ್ಯಾಟಗರಿನಲ್ಲಿ ಬರ್ತಾರೆ. ಸೊ ಅವರಿಂದ ನಾವು ವೋಟ್ ಪಡಿಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಪ್ರಾಮಾಣಿಕತೆ ಅವರಿಗೆ ತೋರಿಸ್ಬೇಕು, ಮತ್ತು ಅವ್ರ ಜೊತೆ ನಾನು ಕೆಲಸ ಮಾಡಬೇಕು. ಸೊ ಕಾಂಗ್ರೆಸ್ ಪಕ್ಷದ ಭಾಳಷ್ಟು ಮಂದಿ ಅವ್ರ ಜೊತೆ ಕೆಲಸ ಮಾಡಲಿಲ್ಲ. ಅಪಾರ್ಟ್ಮೆಂಟ್ಸು, ಲೇಔಟ್ಸ್ ಅಂತ ಸ್ವಲ್ಪ ದೂರನೇ ಉಳಿತಾ ಇದ್ರು. ಬಟ್ ನಾನು ಅವ್ರ ಜೊತೆ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾಟ್ ಓನ್ಲಿ ಫಾರ್ ಎಲೆಕ್ಷನ್ಸು, ಅದರ್ವೈಸ್ ಆಲ್ಸೋ ಫ್ರಮ್ 2015 ನಾನು ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಜಸ್ಟ್ ಆಸ್ ಎ ಆ್ಯಕ್ಟಿವಿಸ್ಟ್, ಆಸ್ ಎ ಫ್ರೆಂಡ್, ಆಸ್ ಎ ಮೆಂಬರ್ ಆಫ್ ದ RWS ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದ್ರ ಜೊತೆಗೆ ಬಡವರಿಗೆ ವಿಚಾರ ಬಂದಾಗ ಭಾಳಷ್ಟು ಯಶಸ್ವಿನಿ ಕಾರ್ಡ್ಸ್ ಮಾಡಿಸಿರೋದಾಗಲಿ, ವೋಟರ್ ID ಕಾರ್ಡ್ಸ್ ಮಾಡಿಸಿರೋದು, ಏನು ₹1 ತೊಗೊಂಡ್ರೆ ಯಾವುದೋ ಒಂದು ಕಮಿಷನ್ ತೊಗೊಂಡಿದ್ರೆ ಫ್ರೀಯಾಗಿ ಮಾಡಿಕೊಡ್ತೀವಿ. ಲೇಬರ್ ಕಾರ್ಡ್ ಇರ್ಬೋದು, ಸೀನಿಯರ್ ಸಿಟಿಸನ್ಸ್ ಕಾರ್ಡ್ ಇರ್ಬೋದು, ಮತ್ತು ಭಾಳಷ್ಟು ಕಾರ್ಯಕ್ರಮಗಳು, ವಿಮೆನ್ಸ್ ಡೇ ಪ್ರೋಗ್ರಾಮ್ ಮಾಡ್ತೀವಿ, ಮತ್ತು ಮ್ಯಾರಥಾನ್ಸ್, ಭಾಳಷ್ಟು ನನ್ನ ಸಂಘ ಸಂಸ್ಥೆಗಳಿಂದ ಭಾಳಷ್ಟು ಕೆಲಸಗಳು. ಕರೋನಾ ಟೈಮ್ನಲ್ಲಂತೂ ಸುಮಾರು 45-50 ದಿನ ನಾನು ಇಲ್ಲಿ ಪ್ರತಿದಿನ ನಾನೇ ಊಟ ಕೊಡ್ತಾಯಿದ್ದೆ. ಅಲ್ಲಿ ಮನೆ ಮುಂದೆಲ್ಲ ಅಲ್ಲಿ ಇರೋ ಜಾಗಕ್ಕೆ ಹೋಗಿ ಕೊಡ್ತಾಯಿದ್ವಿ, ಯಾಕಂದರೆ ಅವ್ರಿಗೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನಾವು ಪ್ರತಿದಿನ ಹೋಗಿ ಕೊಡ್ತಾಯಿದ್ವಿ. ಸುಮಾರು ಒಂದು 7,500 ಫ್ಯಾಮಿಲೀಸ್ಗೆ ನಾನು ರೇಷನ್ ಕಿಟ್ಸ್ ಕೊಟ್ಟಿದ್ದೀನಿ. ಮಿನಿಮಮ್ 15 kgs ವರ್ತ್ ರೇಷನ್ ಕಿಟ್ಸ್ ಕೊಟ್ಟಿದ್ದೀನಿ. ಆ್ಯಂಡ್ ರಾಜ್ಯಾದ್ಯಂತ ಕೋವಿಡ್ ಸಂದರ್ಭದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದೀನಿ. ಆಶಾ ಕಾರ್ಯಕರ್ತರ ಜೊತೆ, ಮತ್ತು ಪಬ್ಲಿಕ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಜೊತೆ ಭಾಳಷ್ಟು ಕೆಲಸ ಮಾಡಿದ್ದೀನಿ. ಸೊ ನನ್ನ ಕೆಲಸನೂ ಇದೆ, ನನ್ನ ಪಕ್ಷ ಸಂಘಟನೆಯೂ ಇದೆ, ನಾನು ವಿದ್ಯಾವಂತೆ, ನಾನು ಒಂದು ವಿಚಾರವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಪಾಸಿಟಿವ್ಸ್ ಅಂತ ನನಗನ್ಸುತ್ತೆ. ಈಗ ಕವಿತಾ ರೆಡ್ಡಿ ಅವರು ಸುಮ್ಮನೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇಲ್ಲ, ಇದೆಲ್ಲ ಕೂಡ ಗಮನಿಸಿದ್ರೆ. ಕೊನೆಯದಾಗಿ ಮೇಡಮ್, ನಿಮ್ಮ ಕಾರ್ಯಕರ್ತರಿಗೆ ಹಾಗೆ ಈ ಕ್ಷೇತ್ರದ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ?
ಸೊ ಕಾರ್ಯಕರ್ತರಿಗೆ ಮುಖ್ಯವಾಗಿ ನಾವು ಬದಲಾವಣೆ ತರಬೇಕು ಅಂತ ಹೇಳಿದ್ರೆ ನಾವು ಯಾವುದೋ ಒಂದು ಐಡಿಯಾಲಜಿಕಲ್ಲಿ ಕನೆಕ್ಟ್ ಆಗಿರಬೇಕು. ಸೊ ಪಕ್ಷ ಜೊತೆ ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಹೆಚ್ಚಾಗಿ ಆದ್ಯತೆ ಕೊಟ್ಟು ಅವ್ರನ್ನ ಒಂದು ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರಿಗೂ ಒಳ್ಳೆಯದಾಗತ್ತೆ. ಯಾಕಂದರೆ ಕಾರ್ಯಕರ್ತರ ಒಂದು ನೆಸೆಸಿಟಿ ಇದೆ. ಇವತ್ತು ಕಾರ್ಯಕರ್ತರನ್ನ ಎಷ್ಟು ನಾವು ಪ್ರೋತ್ಸಾಹಿಸ್ತೀವೋ ಅಷ್ಟೇ ಪಕ್ಷ ಬೆಳೆಯುವಂಥ ನಿಟ್ಟಿನಲ್ಲಿ ಈಸಿ ಆಗುತ್ತೆ. ಮತ್ತು ಜನರಿಗೆ ಇಷ್ಟೇ ಪ್ರಾಮಾಣಿಕವಾಗಿ ನಾನು ಒಂದು ರಾಜಕಾರಣಿ ಆಗ್ಲಿಕ್ಕೆ ಬಂದಿದ್ದೀನಿ. ನನ್ನ ಒಂದು ಕಾರ್ಪೊರೇಟ್ ಲೈಫ್ನ ಬಿಟ್ಟು ಬಂದಿರೋದು ಪಾಲಿಟಿಕ್ಸ್ನಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು. ಪಾಲಿಟಿಕ್ಸ್ ಆಸ್ ಎ ಇಂಜಿನ್ ಆಫ್ ಚೇಂಜ್, ಪಾಸಿಟಿವ್ ಇಂಜಿನ್ ಆಫ್ ಚೇಂಜ್ ಆಗಿರಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ಪ್ರಾಮಾಣಿಕವಾಗಿ ಕರಪ್ಷನ್ ಫ್ರೀ ಗವರ್ನೆನ್ಸು, ಟ್ರಾನ್ಸ್ಪರೆಂಟ್ ಗವರ್ನೆನ್ಸು ಕೊಡ್ತೀನಿ. ಆ್ಯಸ್ ಸಿಂಪಲ್ ಆಸ್ ಇವತ್ತು ನಾನು ಯಾವ ಥರ ಇದ್ದೀನೋ ಇನ್ನೂ ಒಂದು 10 ವರ್ಷವೂ ಇದೇ ಥರನೇ ಸಿಂಪಲ್ ಆಗಿರ್ತೀನಿ ಅಂತ ನಾನು ಹೇಳಿಕೆ ಬಯಸ್ತೀನಿ. ಮತ್ತು ನನ್ನ ಬಿಲೀವ್ ಮಾಡೋರಿಗೆ, ನನಗೆ ಸಪೋರ್ಟರ್ಸ್ಗೆ ಒಂದೇ ಒಂದು ಏನಂದರೆ ಯಾವುದೇ ಕಾರಣಕ್ಕೂ ನಾನು ಫೀಲ್ಡ್ ಬಿಟ್ಟು ಹೋಗೋದಿಲ್ಲ. ಸೊ ನನ್ನ ಕ್ಷೇತ್ರ ಅಂದರೆ ನನ್ನ ಕ್ಷೇತ್ರ ಕಷ್ಟ ಬರಲಿ ಸುಖ ಬರಲಿ ನಾನು ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ. ಓಕೆ, ನಮ್ಮ ಬ್ಲೂಮ್ ಟಿವಿ ಸಂದರ್ಶನದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿನ ನಮ್ಮೊಟ್ಟಿಗೆ ಹಂಚಿಕೊಂಡ್ರೆ ಮೇಡಮ್, ಧನ್ಯವಾದಗಳು ನಿಮಗೆ. ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಕವಿತಾ ರೆಡ್ಡಿ ಅವರ ಮಾತಾಗಿರ್ಬೋದು. ಅಂದ್ರೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕಾಗಿ ನನಗೆ ಟಿಕೆಟ್ ಅನ್ನ ನೀಡಬೇಕು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನೀಡುವ ಮುಖಾಂತರವಾಗಿ ಟಿಕೆಟ್ ಅನ್ನ ನೀಡಿದ್ರೆ ಮುಂದಿನ ದಿನಗಳಲ್ಲಿ ತಾವು ಜನರಿಗೆ ಯಾವ ರೀತಿಯಾಗಿ ಭರವಸೆಯನ್ನ ನೀಡುತ್ತಾರೆ ಎನ್ನುವಂಥದ್ದನ್ನ ಇವತ್ತಿನ ಸಂದರ್ಶನದ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇತ್ತೀಚೆಗೆ ಹೊಗೆಯಾಡ್ತಾ ಇರುವಂತಹ ಕೆಲವೊಂದಿಷ್ಟು ವಿವಾದದ ಹೇಳಿಕೆಗಳಾಗಿರ್ಬೋದು, ಅದೆಲ್ಲದಕ್ಕೂ ಕೂಡ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡಿದ್ರು ಎನ್ನುವ ವಿಚಾರವನ್ನ ಕೂಡ ಇವತ್ತಿನ ಸಂದರ್ಶನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿರುವಂತದ್ದು. ಮತ್ತೊಂದು ಸ್ಪೆಷಲ್ ಗೆಸ್ಟ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಬ್ಲೂಮ್ ಟಿವಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.